ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ವಿಡಿಯೋ ಮಾಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ ನೀವು ಕೇಳಿರೋ ಕ್ವೆಶನ್ ಮೇಲೆ ಆಗಿರುತ್ತೆ. ಸೊ ಇವಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಯಾವ ಒಂದು ಟಾಪಿಕ್ ಮೇಲೆ ರೀಡಿಂಗ್ ಮಾಡಬೇಕು ನೆಕ್ಸ್ಟ್ ಟೈಮ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಮೆಜಾರಿಟಿ ಕಮೆಂಟ್ಸ್ ನ ತಗೊಂಡು ನಾನು ವಿಡಿಯೋಸ್ನ ಮಾಡ್ತೀನಿ. ಓಕೆ, ಸೊ ಎಸ್ ಗೈಸ್, ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತಾರೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ಇದು ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಮೇನ್ ಆಗಿ ಏನ್ ಫೋಕಸ್ ಮಾಡ್ತೀವಿ, ಅವರ ಥಾಟ್ಸ್ ನಿಮ್ ಮೇಲೆ, ಅದು ಒಳ್ಳೇದಿರುತ್ತಾ ನೆಗೆಟಿವ್ ಇರುತ್ತಾ, ರಿಗ್ರೆಟ್ಸ್ ಇದೆಯಾ ಅವರಿಗೆ, ಅವರ ಫೀಲಿಂಗ್ಸ್ ಏನು, ಏನಾದ್ರು ಗಿಲ್ಟ್ ಫೀಲ್ ಮಾಡ್ತಾ ಇದಾರಾ, ಸ್ಯಾಡ್ನೆಸ್ ಫೀಲ್ ಮಾಡ್ತಾ ಇದಾರಾ, ಡೀಪ್ ಎಮೋಷನ್ಸ್ ಏನು ನಿಮ್ ಬಗ್ಗೆ, ಕನೆಕ್ಷನ್, ಡೀಪ್ ಎಮೋಷನಲ್ ಕನೆಕ್ಷನ್ ಅನ್ನೋದು ನಿಮ್ ಜೊತೆ ಇದೆಯಾ ಅವರಿಗೆ, ಅವರ ಹಿಡನ್ ಎಮೋಷನ್ಸ್ ಅಂದ್ರೆ ಮೇ ಬಿ ಅವ್ರು ಯಾವತ್ತೂ ಹೇಳ್ಕೊಂಡಿರಲ್ಲ ಆ ತರದ್ ಏನಾದ್ರು ಇದೆಯಾ ಅವ್ರಿಗೆ ನಿಮ್ ಬಗ್ಗೆ, ಅಂಡ್ ದೇರ್ ಇಂಟೆನ್ಷನ್, ನೆಕ್ಸ್ಟ್ ಆಕ್ಷನ್ ಏನಾಗಿರ್ಬೋದು ಅವ್ರದ್ದು ನಿಮ್ ಬಗ್ಗೆ ಅಂತ, ಅಂಡ್ ಲಾಂಗ್ ಟರ್ಮ್ ಇಂಟೆನ್ಷನ್, ಫ್ರೆಂಡ್ಶಿಪ್ ಆಗಿರೋದಕ್ಕೆ ಇಷ್ಟಪಡ್ತಾರ, ಒಂದು ರಿಕಾನ್ಸಿಲಿಯೇಷನ್ ಬೇಕು ಅಂತ ಬರ್ತಾರ, ಅಥವಾ ಪರ್ಮನೆಂಟ್ ಸೆಪರೇಷನ್ ನ ಚೂಸ್ ಮಾಡ್ತಾರ. ಸೊ ಇಷ್ಟು ಕ್ಲಾರಿಟಿನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಎಸ್ ಗೈಸ್, ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ನ ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಲೆಟ್ಸ್ ಸಿ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಸೊ 2 ಆಪ್ಷನ್ ಇರುತ್ತೆ, ಆಲ್ರೆಡಿ ಆಪ್ಷನ್ಸ್ ನಿಮ್ ಮುಂದೆ ಇದೆ ಇನ್ಫ್ಯಾಕ್ಟ್, ಬಟ್ ಸ್ಟಿಲ್ ನಾನು ನಿಮಗೆ ಇಮೇಜಸ್ ಕೊಡ್ತೀನಿ ಇನ್ ಕೇಸ್ ನಿಮಗೆ ಚೂಸ್ ಮಾಡ್ಕೊಳಕ್ ಕಷ್ಟ ಆದ್ರೆ. ಫಸ್ಟ್ ಆಪ್ಷನ್ ಬ್ಲೂ ಕಲರ್ ಡೆಕ್ ನಿಮಗೆ ಅಟ್ರಾಕ್ಟ್ ಆಯ್ತು ಅಂದ್ರೆ ಫಸ್ಟ್ ಆಪ್ಷನ್ ಚೂಸ್ ಮಾಡ್ಬೋದು. ರೆಡ್ ಕಲರ್ ಡೆಕ್ ನಿಮಗೆ ಅಟ್ರಾಕ್ಟ್ ಆಯ್ತು ಅನ್ಸಿದ್ರೆ ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಆಪ್ಷನ್ಸ್ ಅಲ್ಲಿ ಚೂಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದ್ರೆ, ಸ್ವಲ್ಪ ಡಿಫಿಕಲ್ಟ್ ಫೀಲ್ ಆಗ್ತಾ ಇದ್ರೆ, ಓಕೆ, ನೀವು ನಿಮ್ಮ ಕಣ್ಮುಂದೆ ಗಾಯ್ಸ್ ಇವಾಗ 2 ಆಪ್ಷನ್ ನಾನು ಚೂಸ್ ಮಾಡೋದಕ್ಕೆ ಕೊಡ್ತೀನಿ. ಇದು ಹಿಂಗಿರ್ಲಿ. ಓಕೆ, ನಿಮ್ಮ ಕಣ್ಮುಂದೆ ಇವಾಗ ಗಾಯ್ಸ್ 2 ಆಪ್ಷನ್ಸ್ ಆಲ್ರೆಡಿ ಬಂದಿದೆ, ಆಯ್ತಾ? ಸೊ ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ. ಯಾವ ಒಂದು ಇಮೇಜ್ ಕಡೆ ಸ್ವಲ್ಪ ಅಟ್ರಾಕ್ಟ್ ಆಗ್ತಾ ಇದ್ದೀರಾ, ಅಥವಾ ಯಾವ ಇಮೇಜ್ ನೋಡಿದ್ರೆ ಇನ್ ಕೇಸ್ ನಿಮಗೆ ನಿಮ್ಮ ಎಕ್ಸ್ ಪಾರ್ಟ್ನರ್ ನೆನ್ಪಾಗ್ತಾರೆ ಅನ್ಸಿದ್ರೆ ಯು ಕ್ಯಾನ್ ಗೋ ಫಾರ್ ಇಟ್, ಆಯ್ತಾ? ಪಾಸ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದ್ರೆ. ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಯಾವ ಯಾವ ಆಪ್ಷನ್ಸ್ಗೆ ಯಾವ ಯಾವ ಟೈಮ್ ಅಲ್ಲಿ ಒಂದು ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಓಕೆ ಗೈಸ್, ಸೊ ಎಸ್, ಜಾಸ್ತಿ ತಡ ಮಾಡೋದ್ ಬೇಡ, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಗ್ರೂಪ್ ಅಥವಾ ಫಸ್ಟ್ ಇಮೇಜ್ ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ. ಅವರ ಕಂಪ್ಲೀಟ್ ಫ್ರಮ್ ದೇರ್ ಫೀಲಿಂಗ್ಸ್ ಟು ದೇರ್ ರಿಕಾನ್ಸಿಲಿಯೇಷನ್ ಇಂಟೆನ್ಷನ್ ಇದೆಯಾ ಇಲ್ವಾ ಅಂತ ಎಲ್ಲದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಮುಂಚೆನೆ ಹೇಳ್ದಂಗೆ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಕ್ಲೇಮ್ ಮಾಡಬೇಕು ಅನ್ಸಿದ್ರೆ ಎಟ್ ಎನಿ ಮೂಮೆಂಟ್ 111 ಅಂತ ಹಾಕ್ಬೋದು. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಫ್ಯೂಚರ್ ಕಂಟೆಂಟ್ ನ ನೀವು ಮಿಸ್ ಮಾಡ್ಕೋಬಾರ್ದು ಅನ್ಸಿದ್ರೆ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ನಾನು ಎಲ್ಲಾ ಡೀಟೇಲ್ಸ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಆಲ್ ರೈಟ್, ಸೊ ಫಾರ್ ದ ಫಸ್ಟ್ ಗ್ರೂಪ್ ಯಾರೆಲ್ಲ ಬ್ಲೂ ಕಲರ್ ಡೆಕ್ ನ ಚೂಸ್ ಮಾಡಿದ್ರಿ, ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ. ಓಕೆ, ಲೆಟ್ಸ್ ಸಿ ಗೈಸ್. ಸೊ ಫಾರ್ ಗ್ರೂಪ್ 1, ಓಕೆ, ಫಸ್ಟಿಗೆ ಅವರ ಮೆಂಟಲ್ ಅಲ್ಲಿ ಅವರ ಮೈಂಡ್ ಅಲ್ಲಿ ನಿಮ್ಗೆ ನಿಮ್ ಬಗ್ಗೆ ಯಾವ ಒಂದು ಇಮೇಜ್ ಇದೆ ಅಂತ ನೋಡೋಣ. ದೇರ್ ಈಸ್ ಡೆತ್ ಅನ್ಕೂಡ್ಲೆ ಆಕ್ಚುಯಲ್ ಡೆತ್ ಅಲ್ಲ ಗೈಸ್. ನಾನು ಇದನ್ನ ಎಲ್ಲಾ ರೀಡಿಂಗ್ ಅಲ್ಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ನಾನ್ ಸ್ಟಾರ್ಟಿಂಗ್ ಟ್ಯಾರೋ ಕಾರ್ಡ್ ಕಲಿಬೇಕಾದ್ರೆ ಇದ್ ಬಂತ ಅಂತ ನಾನೇ ಶಾಕ್ ಆಗ್ತಾ ಇದ್ದೆ. ಸೊ ಇವಾಗ ಐ ನೋ ದ ಮೀನಿಂಗ್ ಅಲ್ವಾ. ಸೊ ಯಾ, ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಡೆತ್ ಅಂದ್ರೆ ಆಕ್ಚುಯಲ್ ಡೆತ್ ಅಲ್ಲ.
ಆಲ್ ರೈಟ್. ಸೊ ಎಸ್, ಡೆತ್ ಅಂತ ಬಂದ್ರೆ ಇಟ್ಸ್ ಕೈಂಡ್ ಆಫ್ ಇಂಡಿಕೇಶನ್ ನಿಮ್ ಬಗ್ಗೆ ಒಂಥರ ಎಮೋಷನ್ಸ್ ಅಥವಾ ಥಾಟ್ಸ್ ಅನ್ನೋದೊಂದಿದೆ ಅಲ್ವಾ, ಅದ್ ಆಲ್ಮೋಸ್ಟ್ ಅವರು ಮರ್ತ್ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ, ಅಥವಾ ಪಾಸ್ಟ್ ಅಲ್ಲಿ ಏನಾಯ್ತು ಅದನ್ನ ಮತ್ತೆ ಮತ್ತೆ ನೆನಪಿಸ್ಕೊಳಕ್ ಅವ್ರಿಗೆ ಇಷ್ಟ ಇಲ್ಲ. ಪಾಸ್ಟ್ ಅಲ್ಲಿ ಯಾವ್ಯಾವ ಸಿಚುವೇಶನ್ ಆಗಿದೆ ಮತ್ತೆ ಮತ್ತೆ ಅದನ್ನ ಮತ್ತೆ ಮತ್ತೆ ರಿಮೆಂಬರ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಬಿಕಾಸ್ ನಿಮ್ಮ ಪರ್ಸನ್ಗೆ ಒಂದು ಒಪಿನಿಯನ್ ಇದೆ, ಅಂದ್ರೆ ಅವರು ಕಂಪ್ಲೀಟ್ಲಿ ಮೂವ್ ಆನ್ ಆಗಿದ್ದಾರೆ, ಅಥವಾ ಅವರು ಅವ್ರ ಲೈಫಲ್ಲಿ ತುಂಬಾ ಚೇಂಜಸ್ ನೋಡಿದ್ದಾರೆ. ಬಟ್ ನಿಮ್ನ ನೆನಪಿಸ್ಕೊಂಡಾಗ ಅವರಿಗೊಂದು ಫೀಲ್ ಆಗುತ್ತೆ, ಬ್ರೇಕಪ್ ಆದಾಗಿಂದ ಅಥವಾ ಸೆಪರೇಷನ್ ಆದ್ಮೇಲಿಂದ ನೀವು ಅಥವಾ ನಿಮ್ಮ ಪರ್ಸನಾಲಿಟಿಲಿ ತುಂಬಾ ಟ್ರಾನ್ಸ್ಫಾರ್ಮೇಶನ್ ಅನ್ನ ನೋಡಿದ್ದಾರೆ. ಡೆತ್ ಅಂತ ಬಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ಒಂದು ಪರ್ಸನ್ ಮುಂಚೆ ಹೆಂಗಿದ್ರು ಹಂಗಿಲ್ಲ. ಅದು ಎಮೋಷನಲಿ ಆಗಿರ್ಬೋದು, ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಅಥವಾ ಲೈಫ್ ನ ಹೆಂಗೆ ನಾವು ಪರ್ಸೀವ್ ಮಾಡ್ತೀವಿ ಅದ್ರ ಮೇಲೆ ಆಗಿರ್ಬೋದು. ತುಂಬಾ ಚೇಂಜಸ್ ಇರುತ್ತೆ, ತುಂಬಾ ಟ್ರಾನ್ಸ್ಫಾರ್ಮೇಶನ್. ಸೊ ಯಾವಾಗೆಲ್ಲ ಅಪ್ಪಿತಪ್ಪಿ ನಿಮ್ಮ ಒಂದು ಅಕೌಂಟ್ ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ, ಅಪ್ಪಿತಪ್ಪಿ ನಿಮ್ನ ಇನ್ ಪರ್ಸನ್ ಮೀಟ್ ಆಗಿದ್ದಾರೆ, ಮೇ ಬಿ ಅವ್ರಿಗೆ ಯಾವಾಗ್ಲೂ ಫೀಲ್ ಆಗುತ್ತೆ ಇವ್ರು ಮುಂಚೆ ಇದ್ದಿದ್ ತರಾನೇ ಸಾರಿ ಗೈಸ್, ಮುಂಚೆ ಇದ್ದಿದ್ ತರಾನೇ ಇಲ್ಲ, ಇವರು ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ, ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಮೇ ಬಿ ಗ್ರೂಪ್ 1 ಆಫ್ಟರ್ ಬ್ರೇಕಪ್ ಅಥವಾ ಆಫ್ಟರ್ ಸೆಪರೇಷನ್ ಮೇ ಬಿ ನಿಮ್ಮಲ್ಲಿ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಅವ್ರು ನೋಡಿದ್ದಾರೆ. ಅಂದ್ರೆ ಕಂಪ್ಲೀಟ್ಲಿ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಮೇ ಬಿ ನಿಮ್ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿದ್ರಿ ಅನ್ಸುತ್ತೆ ಆಫ್ಟರ್ ಬ್ರೇಕಪ್, ಆಫ್ಟರ್ ಸೆಪರೇಷನ್. ನಿಮ್ಮ ಸೆಲ್ಫ್ ಕೇರ್ ಮೇಲೆ, ದ ವೇ ಯು ಲುಕ್, ನೀವು ಯಾವ ತರ ಕಾಣಿಸ್ತೀರಾ, ಫಿಸಿಕಲ್ ಅಪಿಯರೆನ್ಸ್ ಅಥವಾ ನಿಮ್ಮ ಡ್ರೆಸ್ ಸೆನ್ಸ್, ಯಾವ ತರ ಮುಂಚೆ ಬಟ್ಟೆ ಹಾಕೊಂತ ಇದ್ರಿ ಆ ತರ ಹಾಕೊಂತ ಇಲ್ಲ. ತುಂಬಾ ಡ್ರಾಸ್ಟಿಕ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಮುಂಚೆ ನೀವು ಕಂಪ್ಲೀಟ್ ಟ್ರೆಡಿಷನಲ್ ಔಟ್ಫಿಟ್ ಹಾಕ್ತಾ ಇದ್ರೆ ಇವಾಗ ವೆಸ್ಟರ್ನ್ ಹಾಕ್ತಾ ಇದ್ದೀರಾ, ಅಥವಾ ಮುಂಚೆ ವೆಸ್ಟರ್ನ್ ಹಾಕ್ತಾ ಇದ್ರೆ ಇವಾಗ ಟ್ರೆಡಿಷನ್ ಹಾಕ್ತಾ ಇದ್ದೀರಾ. ಸೊ ಕಂಪ್ಲೀಟ್ಲಿ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಅವ್ರು ನೋಡಿದ್ದಾರೆ ನಿಮ್ಮಲ್ಲಿ. ಸೊ ಎಲ್ಲೋ ಒಂದ್ ಕಡೆ ಎಷ್ಟು ಮಟ್ಟಿಗೆ ನೀವು ಚೇಂಜ್ ಆಗಿದ್ದೀರಾ, ನೀವು ಈ ತರ ಒಂದು ಒಪಿನಿಯನ್ ಮಾಡ್ತಾ ಇದ್ದಾರೆ. ಮುಂಚೆ ಇದ್ದಂಗೆ ಇಲ್ಲ, ನಿಮ್ ನೆನೆಸ್ಕೊಂಡಾಗೆಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗಿದ್ದಾರೆ ಇವರು. ಅದೊಂಥರ ಶಾಕಿಂಗ್ ಫೀಲ್ ಆಗುತ್ತೆ ಅವರಿಗೆ ನಿಮ್ನ ನೆನಪಿಸ್ಕೊಂಡಾಗೆಲ್ಲ. ಮುಂಚೆ ಒಂಥರ ಶೈ ಪರ್ಸನ್ ಆಗಿದ್ರೆ ನೀವು ಗ್ರೂಪ್ 1, ಇವಾಗ ಕಂಪ್ಲೀಟ್ಲಿ ಒಂದು ಬೋಲ್ಡ್ನೆಸ್ ಬಂದಿರೋದು, ಒಂಥರ ಬ್ರೇವ್ ಆಗಿ ಯಾವ ಸಿಚುವೇಶನ್ ಬೇಕಿರೋ ಹ್ಯಾಂಡಲ್ ಮಾಡ್ತೀನಿ ಅಂತ ಹೋಗುದು. ಸೊ ಇದನ್ನೆಲ್ಲ ನೋಡಿದ್ರೆ ಅವರಿಗೆ ಇಟ್ಸ್ ನಾಟ್ ಸಮಥಿಂಗ್ ಸಿಂಪಲ್. ಅಂದ್ರೆ ಮುಂಚೆ ಇದ್ದಂಗೆ ಇಲ್ಲ ಅನ್ಸುತ್ತೆ ಗ್ರೂಪ್ 1. ಐ ಡೋಂಟ್ ನೋ ಯಾವ ವೇಲ್ ನೀವು ಟ್ರಾನ್ಸ್ಫಾರ್ಮ್ ಆಗಿದ್ದೀರಾ, ಬಟ್ ಕಂಪ್ಲೀಟ್ಲಿ ಒಂದಷ್ಟು ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಆಗಿರ್ಬೋದು, ನಿಮ್ಮ ಥಿಂಕಿಂಗ್ ಆಗಿರ್ಬೋದು, ನೀವು ಮಾಡ್ತಾ ಇರೋ ಒಂದಷ್ಟು ಡಿಸಿಷನ್ಸ್ ಆಗಿರ್ಬೋದು, ಇದೆಲ್ಲದ್ರಲ್ಲೂ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಇವ್ರು ನೋಡಿದ್ದಾರೆ. ಓಕೆ, ಸೊ ಈ ತರ ಇದೆ ಅವರ ಮೈಂಡ್ ಅಲ್ಲಿ, ಈ ತರ ಒಂದು ಇಮೇಜ್ ಇದೆ ನಿಮ್ ಬಗ್ಗೆ. ಓಕೆ, ಇವಾಗ ಅವರ ಥಾಟ್ಸ್ ನೋಡೋಣ. ಏನಾದ್ರು ರಿಗ್ರೆಟ್ ಇದೆಯಾ ಅವರಿಗೆ, ಯಾವ್ದಾದ್ರು ಒಂದು ಇಶ್ಯೂ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ, ನಿಮ್ಮಿಬ್ರು ಮಧ್ಯೆ ನಡೆದಿದ್ದ ಇಶ್ಯೂ ಬಗ್ಗೆ ಏನು, ಅವರ ಥಾಟ್ಸ್ ಏನು ನಿಮ್ ಬಗ್ಗೆ. ಗ್ರೂಪ್ 1 ದೇರ್ ಈಸ್ 7 ಆಫ್ ಕಪ್ಸ್. ಮಲ್ಟಿಪಲ್ ಥಾಟ್ಸ್ ಇದೆ ನಿಮ್ ಬಗ್ಗೆ, 1 2 ಅಂತ ಅಲ್ಲ, ತುಂಬಾನೇ ಕನ್ಫ್ಯೂಷನ್ಸ್ ಇದೆ. ಮೇ ಬಿ ನನಗೆ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಇವ್ರಿಗೆ ನಿಮ್ ಬಗ್ಗೆ ಕೇಳ್ಬೇಕಾಗಿರೋ ಅಥವಾ ನಿಮ್ ಬಗ್ಗೆ ತಿಳ್ಕೊಬೇಕಾಗಿರೋ ಕ್ವೆಶನ್ಸ್ ತುಂಬಾ ಇದೆ. ಅಂದ್ರೆ ಮೈಂಡ್ ಅಲ್ಲಿ ಕ್ಯೂರಿಯಾಸಿಟಿ ನಿಮ್ ಬಗ್ಗೆ ಅನ್ನೋದು ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ. ಇವನ್ ಅವ್ರು ಹೇಳ್ಕೊಂಡೇನೆ ಇರಬಹುದು, ಬಟ್ ಕಂಪ್ಲೀಟ್ಲಿ ಒಂದು 7 to 8 ಕ್ವೆಶನ್ಸ್ ಇದೆ ಅನ್ನೋದು ನನ್ನ ಮೈಂಡಿಗೆ ಮೇನ್ ಆಗಿ ಪಾಪ್ ಅಪ್ ಆಗ್ತಾ ಇದೆ. ಮೇ ಬಿ ಅವ್ರು ಕೇಳ್ದನೆ ಇರ್ಬೋದು ನಿಮಗೆ ಇದನ್ನೆಲ್ಲ, ಅಥವಾ ಅಂದ್ರೆ ಕ್ವೆಶನ್ ಮಾಡ್ದೇನೆ ಇರ್ಬೋದು. ಬಟ್ ಐ ಗೆಸ್ ತುಂಬಾ ಕ್ವೆಶನ್ಸ್ ಇದೆ, ತುಂಬಾ ಕನ್ಫ್ಯೂಷನ್ ಆಗಿದೆ, ಕನ್ಫ್ಯೂಸ್ಡ್ ಅಲ್ಲಿ ಇದಾರೆ ನಿಮ್ ಬಗ್ಗೆ. ಅಂದ್ರೆ ಗೊತ್ತಾಗ್ತಾ ಇಲ್ಲ ಅವರಿಗೆ ನಿಮ್ ಬಗ್ಗೆ ಏನ್ ಎಕ್ಸಾಕ್ಟ್ ಆಗಿ ಅವ್ರು ಫೀಲ್ ಮಾಡ್ತಾ ಇದಾರೆ. ಓಕೆ, ಏನ್ ಎಕ್ಸಾಕ್ಟ್ ಆಗಿ ಅವ್ರು ನಿಮ್ ಬಗ್ಗೆ ಫೀಲ್ ಮಾಡ್ತಾ ಇದಾರೆ, ಏನ್ ಎಕ್ಸಾಕ್ಟ್ ಆಗಿ ಅವರ ಒಂದು ಥಾಟ್ಸ್ ಇದೆ ನಿಮ್ ಬಗ್ಗೆ, ಇದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಒಂಥರ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಬಿಕಾಸ್ ನನ್ ಮುಂಚೆನೆ ಹೇಳ್ದಂಗೆ ತುಂಬಾ ಥಾಟ್ಸ್ ಇದೆ, ತುಂಬಾ ಕ್ವೆಶನ್ಸ್ ಇದೆ. ಮೇ ಬಿ ನಿಮ್ ಬಗ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಬೇಕು. ಬಿಕಾಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ನೀವು ಆಫ್ಟರ್ ಬ್ರೇಕಪ್ ತುಂಬಾ ಚೇಂಜಸ್ ಮಾಡ್ಕೊಂಡಿದೀರಾ. ನಿಮ್ಮ ಕರಿಯರ್ ಡಿಸಿಷನ್ಸ್ ಅಲ್ಲಿ ಆಗಿರ್ಬೋದು, ನಿಮ್ಮ ಫ್ಯೂಚರ್ ಡಿಸಿಷನ್ಸ್ ಆಗಿರ್ಬೋದು. ಮೇ ಬಿ ಅವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನೀವು ನಾನು IT ಹೋಗ್ತೀನಿ ಅಂತ ಮಾತಾಡ್ಕೊಂಡಿರ್ಬೋದು, ಬಟ್ ಇವಾಗ
ಕಂಪ್ಲೀಟ್ಲಿ ಒಂದು ಫ್ಯಾಷನ್ ಇಂಡಸ್ಟ್ರಿಲಿ ಇರ್ಬೋದು. ಅಂದ್ರೆ ಮುಂಚೆ ಇದ್ದಂತ ಪರ್ಸನ್ ಅಲ್ಲ. ಅಂಡ್ ಮುಂಚೆ ನೀವೇನ್ ಹೇಳಿದ್ರಿ, ನಾನು ಫ್ಯೂಚರ್ ಅಲ್ಲಿ ಹಿಂಗ್ ಆಗ್ತೀನಿ, ಇದನ್ನ ಚೂಸ್ ಮಾಡ್ತೀನಿ, ನನ್ನ ಲೈಫಲ್ಲಿ ಹಿಂಗಿರುತ್ತೆ, ನನ್ನ ಲೈಫ್ ಡಿಸಿಷನ್ ಹಿಂಗಿರುತ್ತೆ, ನನ್ನ ಲೈಫ್ ಸ್ಟೈಲ್ ಆಗಿ ರೋಟೀನ್ ಆಗಿ ಈ ತರ ಇರುತ್ತೆ ಅಂತ. ಬಟ್ ಇವಾಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್ ಆಗಿದ್ದೀರಾ. ನಿಮ್ ಬಗ್ಗೆ ಪ್ರಿಡಿಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ, ಆ ತರ ಒಂದು ನೋಡ್ತಾ ಇದೀನಿ. ಬಟ್ ಡೆಫಿನೆಟ್ಲಿ ತುಂಬಾ ಕ್ವೆಶನ್ಸ್ ಇದೆ ಗ್ರೂಪ್ 1 ನಿಮ್ ಬಗ್ಗೆ. ಅವರಿಗೆ ಕೇಳೋದಕ್ಕೆ ತುಂಬಾ ಕ್ವೆಶನ್ಸ್ ಇದೆ ವಿತೌಟ್ ಎನಿ ಡೌಟ್. ಓಕೆ, ಇವಾಗ ಅವರ ಫೀಲಿಂಗ್ಸ್ ನೋಡೋಣ. ಆಫ್ಟರ್ ಬ್ರೇಕಪ್ ಏನಾದ್ರು ಬೇಜಾರ್ ಇದೆಯಾ ಅವರಿಗೆ, ಗಿಲ್ಟ್ ಇದೆಯಾ, ಅಥವಾ ಮಿಸ್ ಮಾಡ್ಕೊಂತ ಇದಾರಾ, ಏನಿದೆ ಅವ್ರಿಗೆ ಗ್ರೂಪ್ 1? ವಾವ್, ಎಷ್ಟು ಬೇಗ ಬೇಗ ಬರ್ತದೆ. ದಟ್ಸ್ ದ ಬೆಸ್ಟ್ ಥಿಂಗ್ ಅಲ್ವಾ. ದೇರ್ ಇಸ್ ಕಿಂಗ್ ಆಫ್ ಪೆಂಟಕಲ್ಸ್. ಡೆಫಿನೆಟ್ಲಿ ಮೇ ಬಿ ಗ್ರೂಪ್ 1 ಏನಿದ್ದೀರಾ ನೀವು ಕರಿಯರ್ ವೈಸ್ ಅಲ್ಲಿ ತುಂಬಾ ಮುಂದೆ ಹೋಗ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ನಿಮ್ಮ ಸೊಸೈಟಿಯಲ್ಲಿರೋ ನಿಮ್ಮ ರೆಸ್ಪೆಕ್ಟ್, ಇದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡಿದ್ದೀರಾ. ಎಲ್ಲೋ ಒಂದ್ ಕಡೆ ಗ್ರೂಪ್ 1 ವಿತೌಟ್ ಎನಿ ಡೌಟ್ ನಿಮ್ಮ ಕರಿಯರ್ ಮೇಲೆ ನಿಮ್ಮ ಫೋಕಸ್ ಜಾಸ್ತಿ ಇದೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಫಿನಾನ್ಷಿಯಲ್ ಗ್ರೋತ್ ಮೇಲೆ ನಿಮ್ಮ ಒಂದು ಫೋಕಸ್ ಜಾಸ್ತಿ ಇದೆ. ಐ ಗೆಸ್ ನೀವಿಬ್ರು ಇವಾಗ ಒಂದು ಕರಿಯರ್ಗೆ ಇಂಪಾರ್ಟೆನ್ಸ್ ಕೊಡೋ ಒಂದು ಫೇಸ್ ಅಲ್ಲಿ ಇದ್ದೀರಾ. ಅಥವಾ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಬಂದ್ರೆ ಇಬ್ರು ಥಾಟ್ಸ್, ಇಬ್ರು ಒಪಿನಿಯನ್ಸ್ ಆಲ್ಮೋಸ್ಟ್ ಸಿಮಿಲರ್ ಇತ್ತು ಮುಂಚೆನೂ ಅಷ್ಟೇ, ಇವಾಗ್ಲೂ ಅಷ್ಟೇ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಸ್ ಗೈಸ್, ವಿತೌಟ್ ಎನಿ ಡೌಟ್ ಫೀಲಿಂಗ್ಸ್ ಅಂತ ಬಂದ್ರೆ ತುಂಬಾ ಪ್ರಾಕ್ಟಿಕಲ್ ಮೈಂಡೆಡ್ ಪರ್ಸನ್ ಆಗಿರ್ತಾರೆ ಇವರು. ವೆರಿ 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 ಪ್ರಾಕ್ಟಿಕಲ್ ಮೈಂಡೆಡ್ ಪರ್ಸನ್. ಅಂಡ್ ಮೆಟೀರಿಯಲ್ ಬಗ್ಗೆ ಥಿಂಕ್ ಮಾಡೋದ್ರೆ, ಲಾಂಗ್ ಟರ್ಮ್ ಬಗ್ಗೆ ಥಿಂಕ್ ಮಾಡೋ ಒಂದಷ್ಟು ಪರ್ಸನ್. ಮೇ ಬಿ ಯಾವಾಗ ನಿಮ್ ಬಗ್ಗೆ ಯೋಚನೆ ಮಾಡ್ತಾರಲ್ವಾ, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವರಿಗೆ ಯಾವಾಗ್ಲೂ ಒಂದು ಥಾಟ್ ಆಗುತ್ತೆ, ಓಕೆ ಲಾಂಗ್ ಟರ್ಮ್ ಅಂತ ಬಂದಿದ್ರೆ ನಾನು ಇವ್ರ ಮೇಲೆ ಡಿಪೆಂಡೆಂಟ್ ಆಗ್ಬೋದಿತ್ತು, ಅಥವಾ ಇವ್ರ ನಮ್ಮ ಮೇಲೆ ಡಿಪೆಂಡೆಂಟ್ ಆಗ್ಬೋದು. ಬಿಕಾಸ್ ಕರಿಯರ್ ಅಥವಾ ಫಿನಾನ್ಷಿಯಲ್ ಗೋಲ್ಸ್ ಅಂತ ಬಂದಾಗ ಆಲ್ಮೋಸ್ಟ್ ಇಬ್ರದ್ದು ಒಂದೇ ತರ ಇತ್ತು. ಸೊ ಹಿಂಗೆಲ್ಲ ಒಂದಷ್ಟು ಕ್ವೆಶನ್ಸ್ ಮಾಡ್ಕೊಂತ ಇದ್ದಾರೆ. ಬಟ್ ಐ ಗೆಸ್ ಅವ್ರಿಗೆ ಒಂಥರ ಪ್ರೌಡ್ ಫೀಲ್ ಇದೆ ಇವಾಗ, ನೀವು ಗ್ರೋ ಆಗ್ತಿರೋದನ್ನ ನೋಡಿ, ಒಂದು ಸ್ಟೇಬಲ್ ಫ್ಯೂಚರ್ನ ನೀವು ಬಿಲ್ಡ್ ಮಾಡ್ಕೊಂತಿರೋದನ್ನ ನೋಡಿ. ಅಂಡ್ ನಿಮ್ಮ ಲೈಫಲ್ಲೇ ಕೆಲವೊಬ್ಬೊಬ್ಬ ನೀವು ಇನ್ಸ್ಪಿರೇಷನ್ ತರ ಇಟ್ಕೊಂಡಿದ್ದೀರಾ. ಸೊ ಅವ್ರಿಗೆ ಏನ್ ಫೀಲ್ ಆಗ್ತದೆ ಅಂದ್ರೆ, ಯು ಆರ್ ಡೂಯಿಂಗ್ ವೆಲ್ ಇನ್ ಯುವರ್ ಲೈಫ್ ಕರಿಯರ್ ವೈಸ್. ಅದ್ರ ಬಗ್ಗೆ ಅವ್ರಿಗೊಂದು ಹೆಮ್ಮೆ ಫೀಲ್ ಇದೆ, ಅದ್ರ ಬಗ್ಗೆ ಅವರಿಗೊಂದು ಪ್ರೌಡ್ ಫೀಲ್ ಇದೆ ನಿಮ್ ಬಗ್ಗೆ, ವಿತೌಟ್ ಎನಿ ಡೌಟ್. ಬ್ಯೂಟಿಫುಲ್. ಸೊ ಸಮ್ವೇರ್ ಅವ್ರಿಗೊಂದು ಥಾಟ್ ಇದೆ, ನೀವು ಅವರನ್ನು ಓವರ್ಕಮ್ ಮಾಡ್ತಾ ಇದ್ದೀರಾ. ಕರಿಯರ್ ಗ್ರೋತ್ ಅಥವಾ ಫ್ಯೂಚರ್ ಸ್ಟೆಬಿಲಿಟಿ ಅಂತ ಬಂದಾಗ ನೀವೆಲ್ಲೋ ಒಂದ್ ಕಡೆ ಅವ್ರನ್ನು ಬೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀರಾ. ಈ ತರ ನಿಮ್ ಬಗ್ಗೆ ಯೋಚನೆ ಇದೆ. ಸೊ ಸ್ಯಾಡ್, ಗಿಲ್ಟ್ ಅನ್ನೋದ್ಕಿಂತ ಒಂಥರ ನಿಮ್ ಬಗ್ಗೆ ಪ್ರೌಡ್ ಫೀಲ್ ಆಗ್ತಾ ಇದಾರೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಲೈಫಲ್ಲಿ ಅಂತ ಗ್ರೂಪ್ 1, ಬಟ್ ನಿಮ್ಮ ಗ್ರೋತ್ನೆಲ್ಲ ನೋಡ್ತಾ ಇದ್ದಾರೆ ನಿಮ್ಮ ಎಕ್ಸ್ ಪಾರ್ಟ್ನರ್ ವಿತೌಟ್ ಎನಿ ಡೌಟ್. ನಿಮ್ಮ ಒಂದೊಂದು ಸ್ಟೆಪ್ನು ಅಬ್ಸರ್ವ್ ಮಾಡಿದ್ದಾರೆ, ಒಂದೊಂದು ಲೆವೆಲ್ಸ್ ನೀವು ಅಪ್ಗ್ರೇಡ್ ಆಗ್ತಾ ಹೋಗ್ತಿರೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ಲೈಫಲ್ಲಿ ತಗೊಂತಾ ಇರೋ ರೆಸ್ಪಾನ್ಸಿಬಿಲಿಟೀಸು, ಲೈಫಲ್ಲಿ ತಗೊಂತಾ ಇರೋ ಒಂದಷ್ಟು ಲಾಂಗ್ ಟರ್ಮ್ ಪ್ಲಾನ್ಸು, ಇದೆಲ್ಲ ನೋಡ್ಬಿಟ್ಟು ಅವ್ರಿಗೆ ಒಂಥರ ಡೆಫಿನೆಟ್ಲಿ ಖುಷಿ ಆಗ್ತಾ ಇದೆ. ಸೊ ಇವಾಗ ನೋಡೋಣ ಅವರ ಡೀಪ್ ಎಮೋಷನಲ್ ಕನೆಕ್ಷನ್. ಅಂದ್ರೆ ಇನ್ನೂ ಅವ್ರಿಗೆ ಲವ್ ಇದೆಯಾ, ಅಥವಾ ಜಸ್ಟ್ ಇದು ರೆಸ್ಪೆಕ್ಟ್ ಅಂಡ್ ಅಡ್ಮೈರೇಷನ್ ಏನು ಗ್ರೂಪ್ 1 ಅವ್ರಿಗೆ? ದೇರ್ ಈಸ್ ಜಸ್ಟಿಸ್. ಓಕೆ, ಜಸ್ಟಿಸ್ ಡೈರೆಕ್ಟ್ ಆಗಿ ಬಂದಿದೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ಎಮೋಷನ್ಸ್ ಅನ್ನೋದು ಇದೆಯಾ, ಎಮೋಷನಲಿ ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರಾ ಅಂದ್ರೆ ಗ್ರೂಪ್ 1 ಇದನ್ನ ನೀವು ಒಂಥರ ಡೈರೆಕ್ಟ್ ಮೆಸೇಜ್ ಆಗಿ ತಗೋಬಹುದು. ಕೈಂಡ್ ಆಫ್ ನೋ, ಬಿಕಾಸ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಫೀಲ್ ಆಗ್ತಾ ಇದೆ ನಿಮ್ಮಿಬ್ರು ಮಧ್ಯೆ ಒಂದು ಬ್ಯಾಲೆನ್ಸ್ ಇಲ್ಲ. ಅಥವಾ ದ ಮೂಮೆಂಟ್ ನೀವು ಸೆಪರೇಟ್ ಆದ್ರಿ ಅಲ್ವಾ, ಅವಾಗ ಏನೋ ಒಂಥರ ತುಂಬಾ ಪ್ರಾಬ್ಲಮ್ಯಾಟಿಕ್ ವೇ ಅಲ್ಲಿ ಸೆಪರೇಟ್ ಆಯ್ತು. ಅಂಡ್ ಆ ಒಂದು ಸೆಪರೇಷನ್ ಬಗ್ಗೆ, ಆ ಒಂದು ನಿಮ್ಮಿಬ್ರ ಮಧ್ಯೆ ಆದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಆಗಿರ್ಬೋದು, ನಿಮ್ಮಿಬ್ರು ಆದ ಒಂದು ಅನ್ಫಾರ್ಚುನೇಟ್ ಥಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ ಇನ್ನೂ ಅವರಿಗೆ ಒಂಥರ ಬ್ಯಾಡ್ ಫೀಲ್ ಇದೆ. ಅಂದ್ರೆ ಇನ್ನೂ ಅವ್ರಿಗೊಂದು ಥಾಟ್ ಇದೆ, ಎಲ್ಲೋ ಒಂದ್ ಕಡೆ ಅವರ ಎಮೋಷನ್ಸ್, ಅವರ ಫೀಲಿಂಗ್ಸಿಗೆ ತೊಂದ್ರೆ ಆಯ್ತು, ಅಥವಾ
ಅವ್ರ ಕಡೆಯಿಂದ ಒಂದು ಒಪಿನಿಯನ್, ಅವ್ರು ತುಂಬಾ ಎಫರ್ಟ್ ಹಾಕ್ತಾ ಇದ್ರು, ನೀವು ಅದನ್ನ ಒಪ್ಕೊಂತಾ ಇರ್ಲಿಲ್ಲ, ಅಥವಾ ನಿಮ್ ಕಡೆಯಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅನ್ಸುತ್ತೆ, ಅವ್ರ ಅದಕ್ಕೆ ಒಪ್ಕೊಂತ ಇಲ್ಲ. ಎಲ್ಲೋ ಒಂದ್ ಕಡೆ ಐ ಫೀಲ್ ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್ ಎಲ್ಲದನ್ನು ನೀವು ಫುಲ್ಫಿಲ್ ಮಾಡಕ್ ಆಗಲ್ಲ ಅನ್ನೋದೊಂದು ಅವರ ಥಾಟ್. ಅಂದ್ರೆ ಅವ್ರಿಗೆ ಇನ್ನೂ ಅದೊಂದು ಥಾಟ್ ಇದೆ, ಓಕೆ ನಮ್ಮಿಬ್ರು ಮಧ್ಯೆ ಆಲ್ರೆಡಿ ಒಂದು ಸೆಪರೇಷನ್ ಆಗಿದೆ, ಒಂದು ಬ್ರೇಕಪ್ ಅನ್ನೋ ಒಂದು ಸಿಚುವೇಶನ್ ಆಗಿದೆ, ಅಂಡ್ ನಮ್ಮಿಬ್ರಿಗೂ ಗೊತ್ತು ಅದು ತುಂಬಾ ಡಿಫಿಕಲ್ಟ್ ವರ್ಕ್ ಮಾಡೋದು, ಅಥವಾ ಮತ್ತೆ ಹೋಗಿದ್ದನ್ನ ಒಡೆದೋಗಿದ್ ಗ್ಲಾಸ್ ತರ ಮತ್ತೆ ಸರಿ ಮಾಡೋದು ತುಂಬಾ ಕಷ್ಟ. ಈ ತರ ಯೋಚನೆ ಮಾಡ್ತಾ ಇದಾರೆ, ತುಂಬಾ ಲಾಜಿಕ್ ಆಗಿ ಯೋಚನೆ ಮಾಡ್ತಾ ಇದಾರೆ. ಇನ್ ಕೇಸ್ ನಿಮ್ಮೇಲೆ ಇನ್ನೂ ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆಯಾ ಅಂದ್ರೆ ಗ್ರೂಪ್ 1 ವೆರಿ ಲೆಸ್ ಪಾಸಿಬಿಲಿಟಿ ನೋಡ್ತಾ ಇರೋದು ನಾನು ಅವ್ರಿಗೆ. ನಿಮ್ಮ ಮೇಲೆ ಫೀಲಿಂಗ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಎಮೋಷನ್ಸ್ ಇದೆ ಅನ್ನೋದು ತುಂಬಾ ಕಡಿಮೆ ಪಾಸಿಬಿಲಿಟಿ ನೋಡ್ತಾ ಇದ್ದೀನಿ. ಓಕೆ, ನಥಿಂಗ್ ಟು ವೆರಿ. ನೋಡೋಣ ಹಿಡನ್ ಎಮೋಷನ್ಸ್ ಅಂದ್ರೆ ಏನಾದ್ರು ಅವ್ರು ನಿಮಗೆ ಹೇಳ್ಕೊಂಡನೆ ಇಲ್ದಿರೋದೇನಾದ್ರೂ ಇದೆಯಾ? ಅದು ಒಳ್ಳೆ ಎಮೋಷನ್ಸ್ ಆಗಿರ್ಬೋದು ಅಥವಾ ಜೆಲಸಿ ಆಗಿರ್ಬೋದು. ಲೆಟ್ಸ್ ಸಿ ಗ್ರೂಪ್ 1 ಹಿಡನ್ ಎಮೋಷನ್ಸ್ ನೋಡೋಣ. ಇನ್ ಕೇಸ್ ನಿಮ್ಮ ಥಾಟ್ಸ್ ಏನಾದ್ರು ಮೇ ಬಿ ನಿಮ್ಮ ಎಕ್ಸ್ ಪಾರ್ಟ್ನರ್ ನಿಮ್ನ ತುಂಬಾ ಡಿಸ್ಕ್ರಿಮಿನೇಟ್ ಮಾಡಿ, ನಿಮ್ನ ತುಂಬಾ ಬ್ಯಾಡ್ ವೇಲ್ ಟ್ರೀಟ್ ಮಾಡಿ, ನಿಮ್ಗಿಂತ ಬೆಟರ್ ಪೀಪಲ್ ಇದಾರೆ ಹಿಂಗೆಲ್ಲ ನಿಮಗೆ ಫೀಲ್ ಮಾಡಿಸಿದ್ರೆ ನೀವು ವಿನ್ ಆಗಿದ್ದೀರಾ ಗಾಯ್ಸ್. ಬಿಕಾಸ್ ಎಲ್ಲೋ ಒಂದ್ ಕಡೆ ವಿತ್ ಕಿಂಗ್ ಆಫ್ ಪೆಂಟಕಲ್ಸ್ ಇಂದ ನಿಮ್ಮ ಗ್ರೋತ್ ನೋಡ್ಬಿಟ್ಟು ಅವ್ರಿಗೆ ಒಂಥರ ಪ್ರೌಡ್ ಫೀಲ್ ಆಗ್ತಾ ಇರೋದು, ಅವ್ರನ್ನೂ ಒಂದ್ ಸ್ವಲ್ಪ ಹಿಂದೆ ಹಾಕ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀರಾ ನೀವು, ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ಅವರಿಗೆ ಅನ್ಬೋದು. ಓಕೆ, ಸೊ ಎರಡು ಲೆಟ್ ಮೀ ಟೇಕ್ ದಿಸ್ ಹಿಡನ್ ಎಮೋಷನ್ಸ್ ಅಂದ್ರೆ ಅದೇನಾದ್ರೂ ಮುಚ್ಚಿಡ್ತಾ ಇದಾರ, ಹೇಳಕ್ಕಾಗ್ದಿಲ್ದಿರೋದೇನಾದ್ರು ಅಂತ. ದೇರ್ ಈಸ್ ನೈಟ್ ಆಫ್ ಸ್ವಾರ್ಡ್ಸ್. ಡೆಫಿನೆಟ್ಲಿ ಏನೋ ಮೆಸೇಜ್ ಇದೆ ನಿಮಗೆ ಅವರಿಂದ. ನಥಿಂಗ್ ಲೈಕ್ ಎಮೋಷನಲ್ ಮೆಸೇಜಸ್, ಒನ್ ಥಿಂಗ್ ಇಸ್ ಫಾರ್ ಶೋರ್. ಬಿಕಾಸ್ ನೈಟ್ ಆಫ್ ಸ್ವಾರ್ಡ್ಸ್ ಅಂದ್ರೆ ಯಾವುದೇ ಕಾರಣಕ್ಕೆ ಎಮೋಷನ್ಸ್ ನ ಇಂಡಿಕೇಟ್ ಮಾಡಲ್ಲ. ಇಟ್ಸ್ ಕೈಂಡ್ ಆಫ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಮೆಸೇಜಸ್ ಇದೆ ಆಯ್ತಾ ಅವರಿಗೆ ನಿಮ್ ಬಗ್ಗೆ. ಡೆಫಿನೆಟ್ಲಿ ನಾಟ್ ಎಮೋಷನ್ಸ್ ಗೈಸ್. ಅಂದ್ರೆ ಏನೋ ಒಂದು ಮುಂಚೆ ಹೇಳ್ದಿಲ್ದಿರೋಕಾಗದ ಒಂದು ವಿಷಯ ಹೇಳ್ಬೇಕು ಅನ್ಸ್ತಾ ಇದೆ. ಮೇ ಬಿ ಒಂದಷ್ಟು ಸಿಚುವೇಶನ್ ಬಗ್ಗೆ ಕ್ಲಾರಿಟಿ ಕೊಡ್ಬೇಕು ಅನ್ನಿಸ್ತಾ ಇದೆ. ಆನೆಸ್ಟ್ ಆಗಿ ಒಂದಷ್ಟು ವಿಚಾರಗಳನ್ನ ಹೇಳ್ಬೇಕು ಅಂತ ಇತ್ತು, ಬಟ್ ಅದನ್ನ ಹೇಳಕ್ ಆಗ್ತಾ ಇಲ್ಲ. ಒಂದು ಸತ್ಯನ ಮುಚ್ಚಿಟ್ಟಿದ್ರು ನಿಮ್ಮಿಂದ ಗ್ರೂಪ್ 1, ಬಟ್ ಐ ಡೋಂಟ್ ನೋ ಅದು ಏನ್ರ ಬಗ್ಗೆ ಅಂತ. ಮೇ ಬಿ ಈ ಒಂದು ಸಿಚುವೇಶನ್ ಅಲ್ಲಿ ಅವ್ರ ಕಡೆಯಿಂದ ಏನೋ ತಪ್ಪಾಗಿದೆ ಅನ್ಸುತ್ತೆ. ಬಿಕಾಸ್ ಅವ್ರು ನಿಮ್ ಜೊತೆ ಒಂದು ಡೈರೆಕ್ಟ್ ಕಮ್ಯುನಿಕೇಶನ್ ಅನ್ನೋದನ್ನು ಮಾಡ್ತಾ ಇರ್ಲಿಲ್ಲ. ಡೈರೆಕ್ಟ್ ಸಿಚುವೇಶನ್ ಬಗ್ಗೆ ಆನೆಸ್ಟ್ ಆಗಿ ಕ್ಲಾರಿಟಿ ಕೊಡೋದು ಅದನ್ನೆಲ್ಲ ಮಾಡ್ತಾ ಇರ್ಲಿಲ್ಲ. ಮೇನ್ ಆಗಿ ನಿಮಗೆ ಅವರ ಫೀಲಿಂಗ್ಸ್ ಬಗ್ಗೆ, ಅವರ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಏನೆಲ್ಲ ಒಂದಷ್ಟು ವಿಚಾರಗಳು ಹೇಳ್ಬೇಕಿತ್ತು, ಆಕ್ಚುಲ್ ಆಗಿ ಹೇಳ್ಬೇಕಿತ್ತು. ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ, ಒಂದು ರಿಲೇಶನ್ಶಿಪ್ ನ ಮೇಂಟೈನ್ ಮಾಡೋದಕ್ಕೋಸ್ಕರ ಆದ್ರೂ ಏನೆಲ್ಲ ಏನ್ರ ಬಗ್ಗೆ ಎಲ್ಲ ಆನೆಸ್ಟ್ ಆಗಿ ಹೇಳ್ಬೇಕಿತ್ತು, ಅದ್ರ ಬಗ್ಗೆ ಹೇಳಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವರ ಪರ್ಸ್ನಾಲಿಟಿಲಿ ಬರೀ 50% ಮಾತ್ರ ನಿಮಗೆ ಹೇಳ್ಕೊಂಡಿದ್ರು. ಅವ್ರ ಲೈಫ್ ಬಗ್ಗೆ ಬರೀ ಒಂದು 50% ಅಷ್ಟು ಮಾತ್ರ ನಿಮಗೆ ಹೇಳ್ಕೊಂಡಿದ್ರು. 100% ಆಗಿ ಎಲ್ಲೋ ಒಂದ್ ಕಡೆ ನಿಮಗೆ ಅವ್ರ ಜೀವನದ ಬಗ್ಗೆ ಹೇಳ್ಕೊಂಡಿಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಅವ್ರಿಗೂ ಗೊತ್ತು ಅದು ಏನೆಲ್ಲ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ, ಇದು ಅವ್ರಿಗೂ ಗೊತ್ತು. ಬಟ್ ಇವಾಗ ಅವ್ರಿಗೆ ಅದು ಫೀಲ್ ಆಗ್ತಾ ಇದೆ, ಲೈಕ್ ನಾನು ಅವ್ರಿಗೆ ಹೇಳ್ಬೇಕಿತ್ತು, ನಾನೇನೋ ಒಂದ್ ಸತ್ಯ ಮುಚ್ಚಿಟ್ಟಿದ್ದೆ, ಅದನ್ನ ನಾನು ಅವತ್ತು ಹೇಳ್ಬೇಕಿತ್ತು, ಇವ್ರಿಗೆ ಹೇಳ್ಬೇಕಿತ್ತು ನಾನು. ಐ ಗೆಸ್ ಇದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಗಿಲ್ಟ್ ಅನ್ನೋದೊಂದಿದೆ. ಓಕೆ, ಸೊ ಲೆಟ್ಸ್ ಸಿ ಇವರ ಇಂಟೆನ್ಷನ್ ಏನು ನಿಮ್ಮ ಮೇಲೆ ಗ್ರೂಪ್ 1. ಅಂದ್ರೆ ನೆಕ್ಸ್ಟ್ ಆಕ್ಷನ್ ಏನು? ಬರ್ತಾರಾ, ನಿಮ್ನ ರೀಚ್ ಔಟ್ ಆಗ್ತಾರಾ ಅಥವಾ ಮೂವ್ ಆನ್ ಆಗ್ತಾರಾ? ಗ್ರೂಪ್ 1ಗೆ ನೆಕ್ಸ್ಟ್ ಇಂಟೆನ್ಷನ್ ಏನು ಅವ್ರದ್ದು? ನೆಕ್ಸ್ಟ್ ಆಕ್ಷನ್ ನಿಮ್ ಬಗ್ಗೆ ಏನಿದೆ? ಯು ಹ್ಯಾವ್ 6 ಆಫ್ ಸ್ವಾರ್ಡ್ಸ್. ಓಕೆ, 6 ಆಫ್ ಸ್ವಾರ್ಡ್ಸ್ ಒಂದು ಮೂವ್ ಆನ್ ಆಗೋ ಒಂದು ಕಾರ್ಡ್. 6 ಆಫ್ ಸ್ವಾರ್ಡ್ಸ್ ಅಂದ್ರೆ ಒಂದು ಫ್ಯೂಚರಿಸ್ಟಿಕ್ ಮೈಂಡ್ ಸೆಟ್ ಬಗ್ಗೆ ಹೇಳುವಂತ ಒಂದು ಕಾರ್ಡ್. ಆ ಕಾರ್ಡ್ ಇಮೇಜ್ ಅಲ್ಲೇ ನೋಡ್ಬೋದು. ಕೈಂಡ್ ಆಫ್ ಒಂದ್ ಪ್ಲೇಸ್ ನ ಬಿಟ್ಟು ಇನ್ನೊಂದ್ ಪ್ಲೇಸಿಗೆ ಮೂವ್ ಆನ್ ಆಗ್ತಾ ಇರೋದು.
ಮೇ ಬಿ ಅವ್ರು ಆಕ್ಚುಲ್ ಆಗಿ ಇನ್ ರಿಯಾಲಿಟಿ ಮೂವ್ ಆಗ್ತಾ ಇದ್ದಾರೆ ಅನ್ಸುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಒಂದು ಪೀಸ್ ಕಡೆ, ಒಂದು ಬೆಟರ್ ಪ್ಲೇಸ್ ಕಡೆ ಮೂವ್ ಆಗ್ತಾ ಇರೋದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಐ ಗೆಸ್ ಗ್ರೂಪ್ 1 ಇಟ್ಸ್ ಡೈರೆಕ್ಟ್ ಮೆಸೇಜ್. ಮೇ ಬಿ ಅವರು ರೀಚ್ ಔಟ್ ಆಗೋದು ಲೆಸ್ ಪಾಸಿಬಿಲಿಟಿ, ಮೂವ್ ಆನ್ ಆಗೋ ಪಾಸಿಬಿಲಿಟಿ ಇದೆ. ಬಿಕಾಸ್ ಸಮ್ವೇರ್ ಮೇ ಬಿ ಈ ಒಂದು ಮೂಮೆಂಟ್ ರೈಟ್ ಮೂಮೆಂಟ್ ಅಲ್ಲ ರೀಚ್ ಔಟ್ ಆಗೋದಕ್ಕೆ, ನಿಮ್ನ ಇವಾಗ ಒಂದು ರೈಟ್ ಮೂಮೆಂಟ್ ಅಲ್ಲ ನಿಮ್ ಜೊತೆ ಕನೆಕ್ಟ್ ಆಗೋದಿಕ್ಕೆ. ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ಇದೆ. ಐ ಗೆಸ್ ಫಾರ್ ರೈಟ್ ನಾವು, ಅಂದ್ರೆ ಅನದರ್ ಯಾವಾಗ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಡಸಂಟ್ ಮ್ಯಾಟರ್, ಫಾರ್ ಅನದರ್ 5 to 6 months ಇದೆ ಅಲ್ವಾ, ಅವ್ರಿಗೆ ಒಂದು ಸಾಲಿಟ್ಯೂಡ್ ಬೇಕು ಅನ್ನಿಸ್ತದೆ. ಅಂದ್ರೆ ಒಂದು ಬೇರೆ ಡೈರೆಕ್ಷನ್ ಚೂಸ್ ಮಾಡೋಣ, ವಾಪಸ್ ಹೋಗೋದ್ ಬೇಡ, ಒಂದು ಪೀಸ್ಫುಲ್ ಡೈರೆಕ್ಷನ್ ಚೂಸ್ ಮಾಡೋಣ. ಮೇ ಬಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನ್ನಿಸ್ತಾ ಇದೆ, ಇವಾಗ ನಾನು ಮತ್ತೆ ರಿಲೇಶನ್ಶಿಪ್ ಅಥವಾ ಮತ್ತೆ ಈ ಪರ್ಸನ್ ಕನೆಕ್ಟ್ ಆದ್ರೆ ನನ್ ಲೈಫು ಒಂದ್ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ, ಅಂಡ್ ಅಲಾಂಗ್ ವಿತ್ ದಟ್ ಅವ್ರ ಲೈಫು ಇಂಬ್ಯಾಲೆನ್ಸ್ ಆಗುತ್ತೆ. ಎಲ್ಲ ಒಂದ್ ಕಡೆ ರೀಕಾನ್ಸಿಲಿಯೇಷನ್ ಆಗೋದು ಅಥವಾ ವಾಪಸ್ ರೀಕಾನ್ಸಿಲಿಯೇಷನ್ ಅಂದ್ರೆ ನಿಮ್ ಜೊತೆ ಬರೋದು ಇವರ ಪ್ಲಾನ್ ಅಲ್ಲ, ಬೇಸ್ಡ್ ಫಾರ್ ಅನದರ್ ಫ್ಯೂ ಮಂತ್ಸ್. ಬಟ್ ಲಾಂಗ್ ಟರ್ಮ್ ಪ್ಲಾನ್ ಅಂತ ಬಂದ್ರೆ ಆಫ್ಟರ್ 1 year ಎಲ್ಲ ಪ್ಲಾನ್ ಬಂದ್ರೆ ನಿಮ್ನ ಮೀಟ್ ಆಗ್ತಾರ. ಆಫ್ಟರ್ 1 year ಆದ್ಮೇಲೆ ನಿಮ್ಮ ಇಬ್ರು ಕನೆಕ್ಷನ್ ಯಾವ ತರ ನೋಡೋದಕ್ಕೆ ಇಷ್ಟಪಡ್ತಾರೆ? ಫ್ರೆಂಡ್ಶಿಪ್ ಅಲ್ಲಿ ಇಷ್ಟಪಡ್ತಾರ, ಕಂಪ್ಲೀಟ್ಲಿ ಸೆಪರೇಷನ್ ಆಗಿ ಇರೋಣ ಅಂತ ಇಷ್ಟಪಡ್ತಾರ, ಅಥವಾ ರಿಲೇಶನ್ಶಿಪ್ ಬರ್ತಾರ? ಸೊ ಹರ್ಮಿಟ್ ಅಂದ್ರೆ ಇಟ್ಸ್ ಕೈಂಡ್ ಆಫ್ ಸಿಂಗಲ್ ಆಗಿ ಇದ್ಬಿಡೋಣ ಅಥವಾ ಒಬ್ರೇ ಇದ್ಬಿಡೋಣ, ಈ ತರ ಮೈಂಡ್ ಸೆಟ್. ಅಂದ್ರೆ ಸಾಲಿಟ್ಯೂಡ್ ಅಲ್ಲೇ ಇರೋಣ, ಅಂದ್ರೆ ಒಬ್ರೇ ಇದ್ರು ಪರವಾಗಿಲ್ಲ ಲೈಫ್ ಅಲ್ಲಿ, ಈ ತರ ಒಂದು ಮೈಂಡ್ ಸೆಟ್ಟಿನ ಒಂದು ಕಾರ್ಡ್ ಇದು ಹರ್ಮಿಟ್. ಅಗೇನ್ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಎಲ್ಲೋ ಒಂದ್ ಕಡೆ ಅವ್ರೊಬ್ರೇ ಇರೋಣ ಅನ್ನೋ ಒಂದು ಫೀಲ್ ಬರುತ್ತೆ, ಅಥವಾ ನನಗೆ ಒಬ್ರೇ ಇದ್ರೆ ಮೇ ಬಿ ನನಗೊಂದ್ ಸ್ವಲ್ಪ ಮೈಂಡ್ ಕ್ಲಾರಿಟಿ ಸಿಗ್ಬೋದು. ಬಟ್ ದಿಸ್ ಈಸ್ ನಾಟ್ ಇಮಿಡಿಯೇಟ್ ಆನ್ಸರ್ ಗೈಸ್, ಬಿಕಾಸ್ ಹರ್ಮಿಟ್ ಮೋಡ್ ಅಲ್ಲಿ ತುಂಬಾ ಜನ ಒಂದ್ಸತಿ ದೇ ಚೂಸ್ ರಿಲೇಶನ್ಶಿಪ್ ಬೇಡ ಅಂತ ಚೂಸ್ ಮಾಡ್ತಾರೆ. ಸೊ ದಟ್ ಜಸ್ಟ್ ನಾನು ಒಬ್ಳೇ ಇರೋಣ ಅಥವಾ ಒಬ್ನೇ ಇರೋಣ, ನನ್ನ ಬಗ್ಗೆ ನನಗೆ ಸ್ವಲ್ಪ ಅರ್ಥ ಆಗೋದಕ್ಕೆ ಸ್ವಲ್ಪ ನನ್ ಟೈಮ್ ಕೊಡೋಣ, ಇವಾಗ ನನಗೆ ನಿಜ ಕ್ಲಾರಿಟಿ ಸಿಗ್ತಾ ಇಲ್ಲ, ನನಗೆ ವಾಪಸ್ ಹೋಗ್ಬೇಕಾ ಬೇಡವಾ ಅಂತ. ಬಟ್ ಐ ಗೆಸ್ ನಾನು ಫಸ್ಟ್ ಕ್ಲಾರಿಟಿ ಕೊಟ್ಕೊಳ್ಳೋಣ. ನನ್ನ ಒಂದು ಪರ್ಸನಲ್ ಲೈಫ್ ಅಂದ್ರೆ ಕರಿಯರ್ಗೆ, ನನ್ನ ಒಂದು ಫಿನಾನ್ಷಿಯಲ್ ಲೈಫ್ಗೆ, ಇದಕ್ಕೆಲ್ಲ ಒಂದು ಕ್ಲಾರಿಟಿ ಕೊಟ್ಕೊಳ್ಳೋಣ. ಅಂಡ್ ನಾನು ಯಾಕೆ ಲೈಫಿಗೆ ಬಂದೆ, ನನ್ನ ಸೋಲ್ ಪರ್ಪಸ್ ಏನು, ನನಗೆ ಅದು ಫಸ್ಟ್ ಆಫ್ ಆಲ್ ಕ್ಲಾರಿಟಿ ಸಿಗ್ತಾರೆ, ನಾನು ಅದು ಫಸ್ಟ್ ಕ್ಲಾರಿಟಿ ಕೊಡ್ಕೊಳ್ಳೋಣ. ಈ ತರ ಒಂದು ಥಾಟ್ಸ್ ಇದೆ ಈ ಪರ್ಸನ್ಗೆ. ಓಕೆ, ಸೊ ಐ ಗೆಸ್ ಗ್ರೂಪ್ 1 ಇದು ಡೈರೆಕ್ಟ್ ಆನ್ಸರ್ ಅಲ್ಲ, ಅಂದ್ರೆ ಆನ್ಸರ್ ಫಾರ್ ಜಸ್ಟ್ ಫ್ಯೂ ಮಂತ್ಸ್. ಇವರ ಒಂದು ಇಂಟೆನ್ಷನ್ ಚೇಂಜ್ ಆಗೋ ಪಾಸಿಬಿಲಿಟಿ ಇದೆ, ಆಯ್ತಾ? ಬಟ್ ಚೇಂಜ್ ಆಗೋದಕ್ಕೆ ಡೆಫಿನೆಟ್ಲಿ ಟೈಮ್ ತಗೊಂತಾರೆ. ಅಟ್ ಲೀಸ್ಟ್ ಒಂದು 1 to 2 years ಹಿಂಗೆಲ್ಲ ಆಗುತ್ತೆ ವಿತೌಟ್ ಎನಿ ಡೌಟ್. ಬಟ್ ಬೇಸ್ಡ್ ಆನ್ ಆಲ್ ದ ರೀಡಿಂಗ್ಸ್ ಪ್ರಕಾರ ಐ ಡೋಂಟ್ ಥಿಂಕ್ ಈ ಪರ್ಸನ್ ಗಿಲ್ಟ್ ಇದೆ ಅಥವಾ ರಿಗ್ರೆಟ್ ಇದೆ, ಮಿಸ್ ಮಾಡ್ಕೊಂತ ಇದ್ದಾರೆ ಅಂತ. ಅವ್ರ ಸೈಡ್ ನ ಏನೋ ತಪ್ಪಾಗಿದೆ ಅಂತ ಅವ್ರಿಗೊಂದು ಕ್ಲಾರಿಟಿ ಇದೆ. ಬಟ್ ಮತ್ತೆ ರೀಕಾನ್ಸಿಲಿಯೇಷನ್ ಅಥವಾ ವಾಪಸ್ ಬರೋದು ಇದ್ರ ಬಗ್ಗೆ ಇನ್ನೂ ಇವ್ರು ಯೋಚನೆ ಮಾಡಿಲ್ಲ. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ಗ್ರೂಪ್ 1 ಅವ್ರಿಗೆ ಒಂದು ಮೆಸೇಜ್, ಒಂದು ಕ್ಲಾರಿಟಿ ಅಬೌಟ್ ನಿಮ್ಮ ಎಕ್ಸ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಈ ಮೆಸೇಜ್ಗಳನ್ನ ಕ್ಲೇಮ್ ಮಾಡಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಅಂಡ್ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಬಿಕಾಸ್ ನಾನು ಶುಗರ್ ಕೋಟ್ ಮಾಡಿ ಹೇಳಲ್ಲ, ಡೈರೆಕ್ಟ್ ಆಗಿ ಏನ್ ವಿಷಯ ಇದೆ ಅದನ್ನ ಹೇಳ್ತೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಐ ಲವ್ ಯು ಆಲ್, ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಸೊ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ. ಅವರ ಥಾಟ್ಸ್ ಆಗಿರ್ಬೋದು, ಅವರ ಒಪಿನಿಯನ್ ಆಗಿರ್ಬೋದು, ಅವರ ಇಂಟೆನ್ಷನ್ ಆಗಿರ್ಬೋದು, ಅವ್ರು ನಿಮ್ ಬಗ್ಗೆ ಗಿಲ್ಟ್ ಫೀಲ್ ಮಾಡ್ತಾ ಇದಾರ, ಸಾರಿ ಫೀಲ್ ಮಾಡ್ತಾ ಇದಾರ, ಮುಂದೆ ಫ್ಯೂಚರಿಗೆ ಏನ್ ಪ್ಲಾನ್ ಮಾಡ್ತಾ ಇದಾರೆ ನಿಮ್ ಬಗ್ಗೆ, ಲೆಟ್ಸ್ ಸಿ. ಓಕೆ, ಸೊ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು.
ಅಂಡ್ ಯಾರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು, ಆಯ್ತಾ. ಸೊ ಲೆಟ್ಸ್ ಸಿ ಗ್ರೂಪ್ 2 ಏನೆಲ್ಲ ಮೆಸೇಜಸ್ ಇದೆ ನಿಮ್ಮ ಎಕ್ಸ್ ಪಾರ್ಟ್ನರ್ ಕಡೆಯಿಂದ, ಅವರ ಇಂಟೆನ್ಷನ್ಸ್, ಥಾಟ್ಸ್ ಎಲ್ಲ ನೋಡೋಣ. ಆಲ್ರೆಡಿ ತಡ ಮಾಡೋದು ಬೇಡ. ಫಸ್ಟಿಗೆ ಅವರ ಥಾಟ್ಸ್ ಅಂದ್ರೆ ನಿಮ್ ಬಗ್ಗೆ ನೆನಪಿಸ್ಕೊಂಡಾಗ ಅವರ ಮೈಂಡ್ ಅಲ್ಲಿ ಯಾವ ತರ ಇಮೇಜ್ ಫ್ರೇಮ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಅವರ ಮೈಂಡ್ ಅಲ್ಲಿ ಇದ್ದೀರಾ? ಫಸ್ಟ್ ಆಫ್ ಆಲ್ ನೀವು ಅವರ ಮೈಂಡ್ ಅಲ್ಲಿ ಇದ್ದೀರಾ? ಗ್ರೂಪ್ 2. ವಾವ್, ಲುಕ್ ಎಟ್ ದಿಸ್ ಗೈಸ್, ದೇರ್ ಇಸ್ ವೀಲ್ ಆಫ್ ಫಾರ್ಚ್ಯೂನ್. ಅಂದ್ರೆ ಏನ್ ಹೇಳುತ್ತೆ ಗೊತ್ತಾ, ವೀಲ್ ಚೇಂಜ್ ಆಗ್ತಾ ಇರುತ್ತೆ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್. ವೀಲ್ ರೊಟೇಟ್ ಆಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ ಅಂತೆ. ಓಕೆ, ಇಟ್ಸ್ ಅನ್ ಇಂಡಿಕೇಶನ್. ಮೇ ಬಿ ಅವ್ರಿಗೆ ನಿಮ್ ಬಗ್ಗೆ ಫೀಲಿಂಗ್ಸ್ ಅಥವಾ ನಿಮ್ ಬಗ್ಗೆ ಒಪಿನಿಯನ್ಸ್ ಅಂತ ಬಂದಾಗ ಕಾನ್ಸ್ಟೆಂಟ್ ಆಗಿ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಒಂದಿನ ನಿಮ್ ಬಗ್ಗೆ ನಿಮ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾರೆ, ಒಂದೊಂದ್ ದಿನ ಸ್ವಲ್ಪ ಕಡಿಮೆ ಮಿಸ್ ಮಾಡ್ಕೊಂತ ಇರ್ತಾರೆ, ಒಂದೊಂದ್ ದಿನ ಎಮೋಷನಲಿ ಫೀಲ್ ಮಾಡ್ಕೊಂತ ಇರ್ತಾರೆ, ಒಂದೊಂದಿನ ಎಮೋಷನಲಿ ಫೀಲ್ ಆಗಲ್ಲ. ಸೊ ಈ ತರ ಒಂದಷ್ಟು ನಿಮ್ ಬಗ್ಗೆ ಫ್ಲಕ್ಚುಯೇಷನ್ ಥಾಟ್ ಇರುತ್ತೆ. ಅಂದ್ರೆ ಒಂದೊಂದ್ಸರಿ ಏನ್ ಗೊತ್ತಾ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದಾದ್ರು ಕಪಲ್ ಪಿಕ್ಚರ್ಸ್ ನೋಡಿದ್ರೆ ಸಡನ್ ಆಗಿ ನಿಮ್ ಬಗ್ಗೆ ನೆನಪಿಸ್ಕೊಳ್ಳೋದು, ಸಡನ್ ಆಗಿ ಆದ್ ಹೋದ ದಿನಗಳ ಬಗ್ಗೆ ಎಲ್ಲ ನೆನಪಿಸ್ಕೊಳ್ಳೋದು. ಸೊ ಕಂಪ್ಲೀಟ್ಲಿ ಒಂದು ಡ್ರಾಸ್ಟಿಕ್ ಚೇಂಜಸ್ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಸೊ ಇಟ್ಸ್ ಮೋರ್ ಲೈಕ್, ಐ ಡೋಂಟ್ ನೋ, ನೀವು ಲಾಸ್ಟ್ ಟೈಮ್ ನೀವು ಅವ್ರನ್ನ ಮೀಟ್ ಆದಾಗ, ಅವ್ರನ್ನ ಮಾತಾಡಿಸಿದಾಗ ಅಥವಾ ಅವ್ರ ಜೊತೆ ಕನೆಕ್ಟ್ ಆದಾಗ ಅವ್ರು ಹೆಂಗ್ ರೆಸ್ಪಾಂಡ್ ಮಾಡಿದ್ರು ಅಂತ ಐ ಡೋಂಟ್ ನೋ. ಬಟ್ ಇವಾಗ ಆ ರೆಸ್ಪಾನ್ಸ್ ಆಪೋಸಿಟ್ ಆಗಿರುತ್ತೆ. ಫಾರ್ ಎನ್ ಎಕ್ಸಾಂಪಲ್, ಮೇ ಬಿ ನೀವು ಲಾಸ್ಟ್ ಟೈಮ್ ನೀವು ಟೆಕ್ಸ್ಟ್ ಮಾಡಿದಾಗ ಅಥವಾ ಅವ್ರ ಜೊತೆ ಕನೆಕ್ಟ್ ಆದಾಗ ಮೇ ಬಿ ಅವ್ರು ನಿಮಗೆ ಇಗ್ನೋರ್ ಮಾಡಿದ್ರು ಅನ್ಸುತ್ತೆ, ಅಥವಾ ನಿಮ್ಮ ಎಮೋಷನ್ಸ್ಗೆ ವ್ಯಾಲ್ಯೂನೇ ಕೊಡಲ್ಲ ಅನ್ನೋ ತರ ಆಕ್ಟ್ ಮಾಡಿದ್ರು ಅನ್ಸುತ್ತೆ. ಬಟ್ ವಿತೌಟ್ ಎನಿ ಡೌಟ್ ಅವರ ಒಂದು ಥಾಟ್ಸ್ ನಿಮ್ ಬಗ್ಗೆ ಅಥವಾ ಅವರ ಒಂದು ಒಪಿನಿಯನ್ ನಿಮ್ ಬಗ್ಗೆ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಅನ್ನೋದನ್ನ ನೋಡ್ತೀನಿ. ಲೈಕ್ ಆಲ್ ಆಫ್ ಅ ಸಡನ್ ಅವಾಗಿದ್ದ ನೆಗೆಟಿವ್ ಥಾಟ್ಸ್, ಅವಾಗಿದ್ದ ಒಂದು ರೂಡ್ ಬಿಹೇವಿಯರ್, ಇದನ್ನೆಲ್ಲ ಬಿಟ್ಟು ಕಂಪ್ಲೀಟ್ಲಿ ಒಂದು ನಿಮ್ ಬಗ್ಗೆ ಫೇವರೇಬಲ್ ಥಾಟ್ಸ್ ಬಂದಿದೆ ಅನ್ನೋದನ್ನ ನೋಡ್ತೀನಿ. ಲೈಕ್ ಆಲ್ ಆಫ್ ಅ ಸಡನ್ ನಿಮ್ ಬಗ್ಗೆ ಮಿಸ್ ಮಾಡ್ಕೊಳ್ಳೋದು, ಆಲ್ ಆಫ್ ಅ ಸಡನ್ ನಿಮ್ ಬಗ್ಗೆ ಒಂದು ಗುಡ್ ಮೂಮೆಂಟ್ಸ್ ಬಗ್ಗೆ ನೆನಪಿಸ್ಕೊಳ್ಳೋದು, ಆ ತರ ಪಾಸಿಬಿಲಿಟಿ ಇದೆ. ಅಂಡ್ ಅಗೇನ್ ನಿಮ್ನ ಮುಂಚೆ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಅಂದ್ರೆ ಮೇ ಬಿ ಪಾಸಿಬಿಲಿಟಿ ಇದೆ ಆಪೋಸಿಟ್ ಆಗಿ ನಿಮ್ ಬಗ್ಗೆ ಥಿಂಕ್ ಮಾಡಿದ್ರೆ, ನಾನು ಯಾಕೆ ಇವ್ರನ್ನ ಮಿಸ್ ಮಾಡ್ಕೋಬೇಕು, ನಾನು ಯಾಕೆ ಇವ್ರ ಬಗ್ಗೆ ಥಿಂಕ್ ಮಾಡ್ಬೇಕು, ನಾನ್ ಯಾಕೆ ಇವ್ರನ್ನ ಅಪ್ರೋಚ್ ಮಾಡ್ಬೇಕು. ಸೊ ಈ ತರ ಲೈಕ್ ಸೀಸನ್ ವೈಸ್, ವೆದರ್ ಹೆಂಗೆ ಒಂದಿನ ಕೋಲ್ಡ್ ಇರುತ್ತೆ, ಒಂದಿನ ಒಂಥರ ವಾರ್ಮ್ ಇರುತ್ತೆ ಅಲ್ವಾ. ಸೊ ಹಿಂಗೆ ಇವ್ರದೊಂಥರ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ, ಚೇಂಜಸ್ ಆಗ್ತಾನೆ ಇರುತ್ತೆ ನಿಮ್ ಬಗ್ಗೆ ಥಾಟ್ಸ್ ಮತ್ತೆ ಒಪಿನಿಯನ್. ಅಂಡ್ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಬೇರೆಯವ್ರು ಬಂದು ಅವ್ರ ಒಪಿನಿಯನ್ ಹೇಳಿದಾಗ, ಬೇರೆಯವ್ರು ಬಂದು ಅವ್ರ ರಿಲೇಶನ್ಶಿಪ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಈ ರಿಲೇಶನ್ಶಿಪ್ ಕಂಪೇರ್ ಮಾಡ್ಕೊಂಡು, ಓ ನಂದು ಹಂಗಿತ್ತು, ಮೋಸ್ಟ್ಲಿ ನಾನೇ ಸರಿ ಇದ್ದೆ ಅನ್ಸುತ್ತೆ, ಅಥವಾ ನಮ್ ರಿಲೇಶನ್ಶಿಪ್ ಹಿಂಗಿತ್ತು, ಮೇ ಬಿ ಅವ್ರು ಸರಿ ಇದ್ರು ಅನ್ಸುತ್ತೆ. ಸೊ ಈ ತರ ಒಂದು ಡ್ರಾಸ್ಟಿಕ್ ಫ್ಲಕ್ಚುಯೇಷನ್ ನೀವು ಇವ್ರ ಸೈಡ್ ಇಂದ ನೋಡ್ಬೋದು. ಓಕೆ, ಇವಾಗ ನೋಡೋಣ, ಏನಾದ್ರು ರಿಗ್ರೆಟ್ ಮಾಡ್ತಾ ಇದ್ದಾರಾ ನಿಮ್ ಬಗ್ಗೆ ನೆನಪಿಸ್ಕೊಂಡು ರಿಲೇಶನ್ಶಿಪ್ ಬಗ್ಗೆ, ಅಥವಾ ಯಾವ್ದಾದ್ರು ಒಂದ್ ಅನ್ರಿಸಾಲ್ವ್ಡ್ ಥಾಟ್ಸ್ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ದಾರಾ ಇವರು? ಅಂದ್ರೆ ಒಂದು ನೆಗೆಟಿವ್ ಏನ್ ಜಗಳ ಆಗ್ತಾ ಇತ್ತು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದಾರ, ಗುಡ್ ಮೂಮೆಂಟ್ಸ್, ಗುಡ್ ಮೆಮೊರೀಸ್ ಮಾಡಿದೀರಾ ಆಬ್ವಿಯಸ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದಾರ ಇವರು? ನೋಡೋಣ. ಗ್ರೂಪ್ 2, ದೇರ್ ಈಸ್ ಕ್ವೀನ್ ಆಫ್ ಸ್ವರ್ಡ್ಸ್. ಐ ಡೋಂಟ್ ನೋ, ಪಾಸಿಬಿಲಿಟಿ ಇದೆ ಆಲ್ರೆಡಿ ಇವ್ರು ಒಂಥರ ಥರ್ಡ್ ಪರ್ಸನ್ ಜೊತೆ ಇದಾರೇನೋ, ಅಥವಾ ಆಲ್ರೆಡಿ ಯಾರಾದ್ರು ಥರ್ಡ್ ಪರ್ಸನ್ ಎಂಟ್ರಿ ಇದ್ರೆ ಈ ರಿಲೇಶನ್ಶಿಪ್ ಅಲ್ಲಿ, ಲೈಕ್ ನೀವು ಒಟ್ಟಿಗೆ ಇದ್ದಾಗ ಯಾರಾದ್ರು ಒಬ್ರು ಥರ್ಡ್ ಪರ್ಸನ್ ಬಂದು ಇಂಟ್ರಪ್ಟ್ ಮಾಡೋದು ಎಲ್ಲ ಮಾಡ್ತಿದ್ರು ಅಂದ್ರೆ ಮೇ ಬಿ ಎಲ್ಲೋ ಒಂದ್ ಕಡೆ ಆ ಥರ್ಡ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಐ ಡೋಂಟ್ ನೋ ಇದನ್ನ ಹೆಂಗ್ ಹೇಳ್ಬೇಕು. ಇನ್ ಕೇಸ್ ನೀವು ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಥರ್ಡ್ ಪರ್ಸನ್ ಜೊತೆ ಅಟ್ರಾಕ್ಟ್ ಆಗಿದ್ರೆ ಮೇ ಬಿ ನಾಟ್ ರಿಯಲಿ ಅ ಗುಡ್ ಸೈನ್. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಇಲ್ಲಿ ನಾನು ನೋಡ್ತಾ ಇರೋದು, ಯಾರಾದ್ರೂ ಒಬ್ರು ಈ ರಿಲೇಶನ್ಶಿಪ್ಗೆ ಎಗೇನೆಸ್ಟ್ ಆಗಿದ್ರು ಅಂದ್ರೆ ಅವಾಗ ಆ ಟೈಮಲ್ಲಿ, ಅಥವಾ ಯಾರಾದ್ರೂ ಇದ್ರು ಈ ರಿಲೇಶನ್ಶಿಪ್ ಬಗ್ಗೆ ಒಂದು ಒಳ್ಳೆ ಥಾಟ್ಸ್ ಇಟ್ಕೊಂಡಿರ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ವಿತೌಟ್ ಎನಿ ಡೌಟ್ ಈ ರಿಲೇಶನ್ಶಿಪ್ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅವರಿಗೆ. ನಿಜ ಏನು,
ನಿಜವಾಗ್ಲೂ ನಿಮಗ್ ಅವ್ರ ಬಗ್ಗೆ ಏನ್ ಥಾಟ್ಸ್ ಇತ್ತು, ನಿಮಗ್ ಅವ್ರ ಬಗ್ಗೆ ಏನ್ ಎಮೋಷನ್ಸ್ ಇತ್ತು, ನೀವು ನಿಜವಾಗ್ಲೂ ಅವ್ರನ್ನ ಲವ್ ಮಾಡಿದ್ರ, ನೀವು ನಿಜವಾಗ್ಲೂ ಅವ್ರ ಬಗ್ಗೆ ಒಂದು ಕೇರಿಂಗ್ ತೋರ್ಸಿದ್ರ, ಈ ತರ ಕ್ವೆಶನ್ಸ್ ಮಾಡ್ತಾ ಇದಾರೆ. ಓಕೆ, ಅವರ ಮೈಂಡ್ ಅಲ್ಲೇ ಕ್ವೆಶನ್ ಮಾಡ್ತಾ ಇದಾರೆ. ಅಂಡ್ ಅಗೇನ್ ಯಾರು ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಅವಾಗಿದ್ರೆ ಆ ಥರ್ಡ್ ಪರ್ಸನ್ ಬಗ್ಗೆ ಇನ್ನೂ ಅವರು ಯೋಚನೆ ಮಾಡ್ತಾ ಇದಾರೆ. ಅಂದ್ರೆ ಇದನ್ನ ಒಂದು ಒಳ್ಳೆ ಫ್ರೇಮ್ ಅಲ್ಲಿ ನೋಡ್ತಾ ಇಲ್ಲ. ಅಂದ್ರೆ ಓಕೆ, ಇವ್ರು ಮಧ್ಯದಲ್ಲಿ ಬಂದೆಲ್ಲ ಹಾಳು ಮಾಡ್ಬಿಟ್ರು ನನ್ನ ರಿಲೇಶನ್ಶಿಪ್ ನ. ಮೇ ಬಿ ನಿಮ್ಮಿಬ್ರು ರಿಲೇಶನ್ಶಿಪ್ ಹಾಳಾಗೋದಕ್ಕೆ ಅಥವಾ ಬ್ರೇಕ್ ಆಗೋದಕ್ಕೆ ಯಾರೋ ಥರ್ಡ್ ಪರ್ಸನ್ ಕಾರಣ, ಥರ್ಡ್ ಪರ್ಸನ್ ಇಂಟ್ರಪ್ಷನ್. ಅದು ನಿಮ್ಮ ಫ್ಯಾಮಿಲಿ ಪರ್ಸನ್ ಆಗಿದ್ರು ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಪರ್ಸನ್ ಆಗಿದ್ರು ಆಗಿರ್ಬೋದು. ಸೊ ಇವ್ರು ಬಂದು ಹಾಳು ಮಾಡ್ಬಿಟ್ರಲ್ಲ, ಈ ತರ ಯೋಚನೆ ಮಾಡ್ತಾ ಇದಾರೆ. ಅಂದ್ರೆ ಅವ್ರಿಗೊಂದು ಥಾಟ್ ಇದೆ, ಈ ರಿಲೇಶನ್ಶಿಪ್ ಪ್ರಾಪರ್ ಆಗಿ ಹೋಗ್ದಿಲ್ದಿರೋದಕ್ಕೆ ಕಾರಣ ಯಾವ್ದೋ ಒಂದು ಮೂರನೇ ವ್ಯಕ್ತಿಯ ಅಡೆತಡೆಯಿಂದ ಅಂತ. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಥಾಟ್ಸ್ ಇದೆ, ನಾನು ಏನೇ ಇವ್ರನ್ನ ಲವ್ ಮಾಡಿದ್ರು ಇಷ್ಟಪಟ್ರು ಕಂಪ್ಲೀಟ್ ಆಗಿ ನಾನು ಇವ್ರನ್ನ ನನ್ನ ಪರ್ಸನ್ ಆಗಿ ಮಾಡ್ಕೊಳಕ್ ಆಗಲ್ಲ, ಕಂಪ್ಲೀಟ್ ಆಗಿ ಇವ್ರನ್ನ ನನ್ನ ಪಾರ್ಟ್ನರ್ ಅಂತ ಅನ್ಕೊಳಕ್ ಆಗಲ್ಲ. ಬಿಕಾಸ್ ಯಾರೋ ಒಬ್ರು ಮೂರನೇ ವ್ಯಕ್ತಿ ಬಂದು ಕಂಟ್ರೋಲ್ ತಗೊಳ್ತಾ ಇರೋದು, ಮೂರನೇ ವ್ಯಕ್ತಿ ಇದಕ್ಕೊಂದು ಕ್ಲಾರಿಟಿ ಕೊಡ್ದಿಲ್ದಿರಂಗ್ ಮಾಡ್ತಾ ಇರೋದು, ಈ ತರ ಒಂದಷ್ಟು ಥಾಟ್ಸ್ ನ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಇವಾಗ ಡೈರೆಕ್ಟ್ ಆಗಿ ನೋಡೋಣ ಫೀಲಿಂಗ್ಸ್ ಏನು. ಆಫ್ಟರ್ ಬ್ರೇಕಪ್ ಬೇಜಾರಲ್ಲಿದ್ರ, ಗಿಲ್ಟ್ ಫೀಲ್ ಮಾಡ್ತಾ ಇದಾರ, ನಿಮ್ ಬಗ್ಗೆ ಫೀಲಿಂಗ್ಸ್ ಏನು ಗ್ರೂಪ್ 2 ನಿಮ್ಮ ಎಕ್ಸ್ ಪಾರ್ಟ್ನರ್ಗೆ. ದೇರ್ ಈಸ್ ಹ್ಯಾಂಗ್ಡ್ ಮ್ಯಾನ್. ಟ್ರಸ್ಟ್ ಮೀ ಗೈಸ್, ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ನಿಮ್ಮ ಎಕ್ಸ್ ಪಾರ್ಟ್ನರ್ ಅಂತ ಬಂದ್ರೆ ನನಗೆ ಅಂತ ಒಂದು ಒಳ್ಳೊಳ್ಳೆ ಮೆಸೇಜಸ್ ಬರ್ತಾ ಇಲ್ಲ. ಓಕೆ, ಅವರ ಫೀಲಿಂಗ್ಸ್ ಗೆ ಬಂದಿದೆ ಹ್ಯಾಂಗ್ಡ್ ಮ್ಯಾನ್. ಅಂಡ್ ಫಸ್ಟ್ ಕಾರ್ಡ್ ನೋಡ್ಬೋದು ವೀಲ್ ಆಫ್ ಫಾರ್ಚ್ಯೂನ್. ಅಂದ್ರೆ ಫಸ್ಟ್ ಕಾರ್ಡ್ ಅಲ್ಲೇ ಹೇಳ್ದೆ ಡ್ರಾಸ್ಟಿಕ್ ಆಗಿ ಅವರ ಒಂದು ಒಪಿನಿಯನ್ ನಿಮ್ ಬಗ್ಗೆ ಚೇಂಜ್ ಆಗ್ತಾನೆ ಇರುತ್ತೆ ಅಂತ. ಅಗೇನ್ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿದ್ರಿಂದ ವೇಟ್ ಮಾಡ್ತಾ ಇದ್ದಾರೆ, ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಒಂದು ಸಿಚುವೇಶನ್ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಕ್ಲಾರಿಟಿ ಇಲ್ಲ ಅವರಿಗೆ. ಮುಂಚೆನೆ ಹೇಳ್ದಂಗೆ ಈ ರಿಲೇಶನ್ಶಿಪ್ ನಾನು ಮತ್ತೆ ಚೂಸ್ ಮಾಡ್ಬೇಕಾ ಅಥವಾ ಈ ಪರ್ಸನ್ ನಾನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೇಕಾ, ಇವ್ರು ನನಗೆ ರೈಟ್ ಪರ್ಸನ್, ಹಿಂಗೆಲ್ಲ ಅವರಿಗೆ ತುಂಬಾ ಕ್ವೆಶನ್ಸ್ ಇದೆ. ಬಟ್ ಇದ್ರ ಬಗ್ಗೆ ಒಂದು ಆಕ್ಷನ್ ತಗೊಳ್ಳೋ ಬದಲು ಸುಮ್ನೆ ಒಂದ್ ದೂರದಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ನ ಸ್ಟಾಕ್ ಮಾಡ್ತಾ ಇದ್ದಾರೆ. ಐ ಗೆಸ್ ಗ್ರೂಪ್ ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಮೇ ಬಿ ನೀವು ಬೇಗ ಒಂದು ಕಮಿಟ್ಮೆಂಟ್ ಬಂದ್ರಿ, ಬೇಗ ಒಬ್ರು ಕನೆಕ್ಟ್ ಆದ್ರಿ. ಒಂದು ಬೇಸಿಕ್ ಫೌಂಡೇಶನ್ಸ್ ಅನ್ನೋದು, ಬೇಸಿಕ್ ಇಬ್ರು ಬಗ್ಗೆ ಇನ್ಫಾರ್ಮೇಶನ್ಸ್, ಬೇಸಿಕ್ ಇಬ್ರು ಬಗ್ಗೆ ಲೈಫ್ ಸ್ಟೈಲ್ ಬಗ್ಗೆ ಕಾನ್ವರ್ಸೇಷನ್ಸ್, ಇದೆಲ್ಲ ತುಂಬಾ ಕಡಿಮೆ ಮಾಡಿದ್ರಿ ಅನ್ಸುತ್ತೆ. ಡೈರೆಕ್ಟ್ ಆಗಿ ಒಂದು ಕಮಿಟ್ಮೆಂಟ್ ಬಂದ್ರಿ, ಆಮೇಲೆ ಅದು ಸೆಪರೇಷನ್ ಆಯ್ತು. ಇವಾಗ್ಲೂ ನಿಮ್ಮ ಪಾರ್ಟ್ನರ್ ಅಂದ್ರೆ ನಿಮ್ಮ ಎಕ್ಸ್ ಪಾರ್ಟ್ನರ್ಗೆ ಒಂದು ಕ್ಲಾರಿಟಿ ಇಲ್ಲ. ಇನ್ನು ಅವ್ರು ಹ್ಯಾಂಗ್ ಆಗ್ತಾ ಇದಾರೆ, ಅಂದ್ರೆ ಇನ್ನೂ ಒಂದು ಕ್ಲಾರಿಟಿ ಸಿಕ್ತಿಲ್ಲ ಈ ಕನೆಕ್ಷನ್ ಬಗ್ಗೆ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಇಟ್ಸ್ ಕೈಂಡ್ ಆಫ್ ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಗೈಸ್. ಐ ಗೆಸ್ ನೀವಿಬ್ರು ಒಂದು ಶಾರ್ಟ್ ಟರ್ಮ್ ಬ್ರೇಕ್ ತಗೊಂಡಿದ್ದೀರಾ ಅಥವಾ ಶಾರ್ಟ್ ಟರ್ಮ್ ಸೆಪರೇಷನ್ ಅಲ್ಲಿ ಇದ್ದೀರಾ. ಅಂಡ್ ಒನ್ ಮೋರ್ ಥಿಂಗ್ ನಂಗೆ ಇಲ್ಲಿ ಬರ್ತಾ ಇರೋದು ಗ್ರೂಪ್ 2. ಐ ಗೆಸ್ ನಿಮಗೆ ಗೊತ್ತು ಅವ್ರು ಮತ್ತೆ ಕನೆಕ್ಟ್ ಆಗ್ತಾರೆ, ಮತ್ತೆ ನೀವಿಬ್ರು ಒಬ್ರಿಗೊಬ್ರು ಮಾತಾಡಿಸ್ತೀರಾ, ಒಬ್ರಿಗೊಬ್ರು ಕನೆಕ್ಟ್ ಆಗ್ತೀರಾ ಅನ್ನೋದೊಂದು ಒಂದು ಸಣ್ಣ ಕ್ಲಾರಿಟಿ ಅಟ್ ಲೀಸ್ಟ್ ಇದೆ. ನೀವು ತುಂಬಾ ಜನ ಸಿಚುವೇಶನ್ಶಿಪ್ ಅಲ್ಲಿ ಇದ್ರಿ ಅನ್ಸುತ್ತೆ, ಆ ಪಾಸಿಬಿಲಿಟಿನೂ ಇದೆ. ಬಟ್ ಅದೇ ಕ್ಲಾರಿಟಿ ಇಲ್ಲ ಈ ಪರ್ಸನ್ಗೆ, ಏನ್ ಆಗ್ತಾ ಇದೆ ನಮ್ಮಿಬ್ರು ಮಧ್ಯದಲ್ಲಿ, ಈ ತರ ಕ್ವೆಶನ್ ಮಾಡ್ತಾ ಇದಾರೆ. ಸೊ ಅವರ ಒಂದು ಡೀಪ್ ಎಮೋಷನ್ಸ್ ನೋಡೋಣ. ಮೇ ಬಿ ಇದು ನಿಮಗೆ ಹೇಳ್ದಾನೆ ಇರ್ಬೋದು ಅವರು, ಬಟ್ ನಿಜವಾಗ್ಲೂ ಅವ್ರಿಗೆ ಲವ್ ಅನ್ನೋದೊಂದು ಇದೆಯಾ ನಿಮ್ ಮೇಲೆ. ದೇರ್ ಈಸ್ ಕ್ವೀನ್ ಆಫ್ ವಾನ್ಸ್. ಡೆಫಿನೆಟ್ಲಿ ಐ ಡೋಂಟ್ ನೋ ಎಮೋಷನಲಿ ಅವ್ರು ನಿಮ್ ಬಗ್ಗೆ ಕನೆಕ್ಷನ್ ಫೀಲ್ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ. ಬಟ್ ನಿಮ್ಮ ಒಂದು ಫಿಸಿಕಲ್ ಅಪಿಯರೆನ್ಸ್, ನೀವು ಡ್ರೆಸ್ ಮಾಡ್ಕೊಳ್ಳೋ ರೀತಿ, ನೀವು ಮಾತಾಡೋ ರೀತಿ, ನೀವು ಅವ್ರನ್ನ ಟ್ರೀಟ್ ಮಾಡೋ ರೀತಿ, ಐ ಗೆಸ್ ಗ್ರೂಪ್ 2 ಯು ಆರ್ ಅ ವೆರಿ ಅಟ್ರಾಕ್ಟಿವ್ ಪರ್ಸನ್. ಅಂದ್ರೆ ಅವ್ರ ಕಣ್ಣಿಗೆ ನೀವು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ, ಅಂದ್ರೆ ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಅನ್ಸುತ್ತೆ. ಅಂಡ್ ದ ವೇ ಯು ಸ್ಪೀಕ್ ಅಲ್ವಾ, ದ ವೇ ಯು ಹ್ಯಾಂಡಲ್ ಯೋರ್ ಸೆಲ್ಫ್ ಅಲ್ವಾ, ಹೊರಗಡೆ ಪಬ್ಲಿಕ್ ಅಪಿಯರೆನ್ಸ್ ಆಗಿರ್ಬಹುದು, ಹೊರಗಡೆ ಪೀಪಲ್ ನ ಟ್ರೀಟ್ ಮಾಡೋದಾಗಿರ್ಬೋದು, ಇದೆಲ್ಲ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ. ಅಂಡ್ ಆಲ್ರೆಡಿ ಲೈಕ್ ಐ ಫೀಲ್ ನೀವು ಆಲ್ರೆಡಿ ಒಂಥರ ಕ್ವೈಟ್ ಪಾಪ್ಯುಲರ್ ಅಂತ ಐ ಫೀಲ್. ಸೊ ಇದೆಲ್ಲದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಖುಷಿ ಇದೆ. ಅಂಡ್ ಸಮ್ಟೈಮ್ಸ್ ನಿಮ್ನ ಇನ್ಸ್ಪಿರೇಷನ್ ಆಗಿ ತಗೊಂತಾರೆ ಅವರು. ಅಂಡ್ ಐ ಗೆಸ್ ಡೀಪ್ ಇನ್ಸೈಡ್
ಎಮೋಷನ್ಸ್ ಇದ್ರೂ ಮೋರ್ ದೆನ್ ಎಮೋಷನ್ಸ್ ನಿಮ್ಮ ಒಂದು ಫಿಸಿಕಲ್ ಬ್ಯೂಟಿಗೆ ಅವ್ರು ಅಟ್ರಾಕ್ಟ್ ಆಗಿದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಆ ಒಂದು ಫಿಸಿಕಲ್ ಅಟ್ರಾಕ್ಷನ್ ಎಮೋಷನ್ಸ್ ನ ಸಪ್ರೆಸ್ ಮಾಡಿದೆ. ಅಂದ್ರೆ ಎಮೋಷನ್ಸ್ಗಿಂತ ಇಲ್ಲಿ ಜಾಸ್ತಿ ನಿಮ್ಮ ಒಂದು ಬ್ಯೂಟಿ ನೋಡಿ, ನಿಮ್ಮ ಒಂದು ಪರ್ಸ್ನಾಲಿಟಿ ನೋಡಿ, ನಿಮ್ಮ ಒಂದು ಗ್ರೋತ್ ನೋಡಿ, ಇದಕ್ಕೆ ಅವ್ರು ಅಟ್ರಾಕ್ಟ್ ಆಗಿದ್ದಾರೆ. ಓಕೆ, ಡೆಫಿನೆಟ್ಲಿ ಅಟ್ರಾಕ್ಷನ್ ಯಾವ ತರ ಬೇಕಿದ್ರು ಆಗಿರ್ಬೋದು, ಬಟ್ ಐ ಫೀಲ್ ನಿಮ್ಮ ಒಂದು ಈ ಅಟ್ರಾಕ್ಷನ್ ಅವ್ರಿಗೆ ಏನ್ ನಿಮ್ಮ ಮೇಲೆ ಆಗಿದೆ ಇದು ಯಾವತ್ತೂ ಕಡಿಮೆ ಆಗಲ್ಲ. ನಿಮ್ನ ಯಾವಾಗ್ಲೂ ಒಂದು ಹೈ ಪ್ರಯಾರಿಟಿ ಇಟ್ಟಿರ್ತಾರೆ, ಒಂದು ಅಂದ್ರೆ ಟಾಪ್ ಪೊಸಿಷನ್ ಅಲ್ಲಿ ಇಟ್ಟಿರ್ತಾರೆ, ಯಾವತ್ತೂ ನಿಮ್ನ ಕಡಿಮೆ ಆಗಿ ನೋಡಲ್ಲ. ಮೇ ಬಿ ಅವ್ರಿಗೆ ಒಂದಷ್ಟು ಥಾಟ್ಸ್ ಇದೆ ಅನ್ಸುತ್ತೆ, ಲೈಕ್ ನೀವ್ ಅವ್ರನ್ನ ಚೂಸ್ ಮಾಡ್ತೀರಾ ನಿಜವಾಗ್ಲು ಅಂತ. ಮೇ ಬಿ ಐ ಫೀಲ್ ಎಮೋಷನ್ಸ್ ಇದ್ರೂನು ಅವ್ರಿಗೆ ಒಂಥರ ಭಯ ಇದೆ. ನಿಮಗೆ ಅವ್ರ ಮೇಲೆ ಎಮೋಷನ್ಸ್ ಇದೆಯಾ, ನಿಮಗೆ ಅವ್ರ ಮೇಲೆ ಒಳ್ಳೆ ಒಪಿನಿಯನ್ ಇದೆಯಾ, ಅಥವಾ ಏನೋ ಒಂದು ಸಿಚುವೇಶನ್ಶಿಪ್ ಅಲ್ಲಿ ಇದ್ವಿ ಬಟ್ ಎಮೋಷನ್ಸ್ ಅಂತ ಬಂದಾಗ ಅವ್ರು ಸ್ವಲ್ಪ ಕಾಲ್ ಹಿಂದೆ ಇಡ್ತಾ ಇದ್ದಾರೆ. ಇದು ಬಿಕಾಸ್ ಇಬ್ರಿಗೊಬ್ರಿಗೊಬ್ರು ಕೇರ್ ಮಾಡ್ತೀರಾ, ಬಟ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದಾಗ ಅವರು ಒನ್ ಸ್ಟೆಪ್ ಹಿಂದೆ ಇಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ ನಾನು ಗ್ರೂಪ್ 2. ಬಟ್ ಡೆಫಿನೆಟ್ಲಿ ನಿಮ್ ಬಗ್ಗೆ ಒಂದು ಅಡ್ಮಿರೇಷನ್ ಇದೆ. ನಿಮ್ಮ ಬ್ಯೂಟಿನ ಯಾವಾಗ್ಲೂ ಅವ್ರು ನೆನಪಿಸ್ಕೊಂತಾರೆ. ಐ ಡೋಂಟ್ ನೋ, ನಿಮ್ಮ ಮಾತಾಡೋ ರೀತಿ ಆಗಿರಬಹುದು, ನೀವು ಹಾಕೊಳ್ಳೋ ಬಟ್ಟೆ ಆಗಿರಬಹುದು, ಪಬ್ಲಿಕ್ ಅಪಿಯರೆನ್ಸ್ ಆಗಿರ್ಬೋದು, ದ ವೇ ಯು ಟಾಕ್, ದ ವೇ ಯು ವಾಕ್ ಆಗಿರ್ಬೋದು, ನಿಮ್ಮ ಇಂಡಿಪೆಂಡೆಂಟ್ ನೇಚರ್ ಆಗಿರ್ಬೋದು, ತುಂಬಾ ನಿಮ್ಮಲ್ಲಿರೋ ತುಂಬಾ ಕ್ವಾಲಿಟೀಸ್ ಅವ್ರಿಗೆ ಇಷ್ಟ, ಡೆಫಿನೆಟ್ಲಿ ವಿತೌಟ್ ಎನಿ ಡೌಟ್. ಆಯ್ತಾ, ಇವಾಗ ನೋಡೋಣ ಏನಾದ್ರು ಒಂದು ಹಿಡನ್ ಎಮೋಷನ್ಸ್ ಇದೆಯಾ, ಲೈಕ್ ಮೇ ಬಿ ಅದನ್ನ ಅವ್ರು ಯಾವತ್ತೂ ಹೇಳ್ಕೊಳಲ್ಲ, ಆತರ ಏನಾದ್ರು ನಿಮ್ ಬಗ್ಗೆ ಒಪಿನಿಯನ್ಸ್ ಇದೆಯಾ, ಜಲಸಿ ಆಗಿರ್ಬೋದು ಅಥವಾ ಒಳ್ಳೆ ರೀತಿಲೇ ಆಗಿರ್ಬೋದು. ಡೆಫಿನೆಟ್ಲಿ ಎಸ್, 5 of Cups, ಡೆಫಿನೆಟ್ಲಿ ಈ ಪರ್ಸನ್ ಮಿಸ್ ಮಾಡ್ಕೊಂತ ಇದ್ದಾರೆ ವಿತೌಟ್ ಎನಿ ಡೌಟ್. ಕೆಲವೊಂದೊಂದು ಒಳ್ಳೆ ಮೂಮೆಂಟ್ಸ್ ಬಗ್ಗೆ ಅವಾಗ ಯೋಚನೆ ಮಾಡ್ಕೊಂತಾರೆ, ಕೆಲವೊಂದೊಂದು ಗುಡ್ ಮೂಮೆಂಟ್ಸ್, ಹ್ಯಾಪಿ ಮೆಮೊರೀಸ್ ಅಂತ ಹೇಳ್ತೀವಲ್ವಾ, ಸೊ ಕಳೆದ್ ಹೋದ ದಿನಗಳ ಬಗ್ಗೆ ಡೆಫಿನೆಟ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಎಮೋಷನಲಿ ಐ ಫೀಲ್ ಮೇ ಬಿ ನೀವಿಬ್ರು ಒಟ್ಟಿಗೆ ಇದ್ದಾಗ ಅಷ್ಟೊಂದು ಎಮೋಷನಲಿ ನಿಮಗೆ ಕನೆಕ್ಟ್ ಆಗಿರ್ಲಿಲ್ಲ ಅನ್ಸುತ್ತೆ. ಬಟ್ ಐ ಫೀಲ್ ಇವರಿಗೆ ಬ್ರೇಕಪ್ ಆದ್ಮೇಲೆ ಅಥವಾ ಈ ಸೆಪರೇಷನ್ ಆದ್ಮೇಲೆ ನಿಮ್ ಬಗ್ಗೆ ಅವ್ರಿಗಿದ್ದ ಒಂದು ಆಕ್ಚುಯಲ್ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗಿದೆ. ಇಟ್ಸ್ ಮೋರ್ ಲೈಕ್ ಹೆಂಗ್ ಗೊತ್ತಾ, ಆ ಒಂದು ಸೆಪರೇಷನ್ ಆದ್ಮೇಲೆ ನಿಮ್ಮ ಒಂದು ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗೋದು. ಸೆಪರೇಷನ್ ಆದ್ಮೇಲೆ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ವಿತೌಟ್ ಎನಿ ಡೌಟ್. ಅವ್ರು ಮೂವ್ ಆನ್ ಆಗಿಲ್ಲ. ಐ ಫೀಲ್ ಗ್ರೂಪ್ 2 ಈ ಪರ್ಸನ್ ಇನ್ನು ಓಲ್ಡ್ ರಿಲೇಶನ್ಶಿಪ್ ಅಲ್ಲೇ ಸ್ಟಕ್ ಆಗಿದ್ದಾರೆ. ಮೇ ಬಿ ಅವ್ರು ಇದನ್ನ ಹೇಳ್ಕೊಂತ ಇಲ್ಲ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಜಸ್ಟ್ ಅ ಮಿನಿಟ್ ಗೈಸ್, ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಪೋಸ್ಟ್ ಮಾಡ್ಬೇಕಾದ್ರೆ ಲೈಕ್ ಆಸ್ ಇಫ್ ನನ್ನ ಮಿಸ್ಸೇ ಮಾಡ್ಕೊಂತ ಇಲ್ಲ, ಈ ತರ ಎಲ್ಲ ಪೋಸ್ಟ್ ಮಾಡ್ತಾ ಇರ್ಬೋದು. ಆಸ್ ಇಫ್ ಲೈಕ್ ಒಂಥರ ನಿಮಗೆ ಫೀಲ್ ಆಗ್ಬೋದು, ಓಕೆ ಇವರು ಮೂವ್ ಆನ್ ಆದ್ರ ಇವರು, ಓಕೆ ಮೇ ಬಿ ನಾನೇ ಎಮೋಷನಲಿ ಕನೆಕ್ಟ್ ಆಗ್ತಾ ಇದೆ ಇವರಿಗೆ ಅನ್ಸುತ್ತೆ, ಮೇ ಬಿ ಇವರು ನನಗೆ ಎಮೋಷನಲಿ ಕನೆಕ್ಟ್ ಆಗೇ ಇಲ್ವೇನೋ, ಅಂದ್ರೆ ಇವ್ರು ನನ್ನ ಮಿಸ್ಸೇ ಮಾಡ್ಕೊಂತಿಲ್ವೇನೋ. ಸೊ ಈ ತರ ಎಲ್ಲ ಒಂದಷ್ಟು ಥಾಟ್ಸ್ ಬರುತ್ತೆ ಅವ್ರನ್ನ ನೋಡಿದಾಗ ನಿಮಗೆ ಗ್ರೂಪ್ 2. ಬಟ್ ಡೀಪ್ ಡೌನ್ ಯಾರ ಜನ ಹೇಳ್ಕೊಂಡಿಲ್ಲ ಇವರು ನಿಮ್ನ ಎಷ್ಟು ಮಿಸ್ ಮಾಡ್ತಾ ಇದ್ದಾರೆ, ಆ ಮೂಮೆಂಟ್ಸ್ ಗಳನ್ನ ಎಷ್ಟು ಮಿಸ್ ಮಾಡ್ತಾ ಇದ್ದಾರೆ, ಅಂಡ್ ಎಮೋಷನಲಿ ನಿಮ್ ಬಗ್ಗೆ ಎಷ್ಟ್ರ ಮಟ್ಟಿಗೆ ಯೋಚನೆ ಮಾಡ್ತಾರೆ. ಐ ಗೆಸ್ ಇದನ್ನೆಲ್ಲ ಅವ್ರು ಹೇಳ್ಕೊಂಡಿಲ್ಲ. ಅಂದ್ರೆ ನಿಮ್ ಜೊತೆ ಅಂತ ಅಲ್ಲ, ಯಾರ ಜನ ಹೇಳ್ಕೊಂಡಿಲ್ಲ, ಯಾರ ಜನ ಶೇರೇ ಮಾಡಿಲ್ಲ. ಹೊರಗಡೆ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಒಂಥರ ಕೂಲ್ ಆಗಿರ್ತಾರೆ, ನಾನ್ ಮಿಸ್ ಮಾಡ್ಕೊಂತ ಇಲ್ಲ ಹಂಗೆ. ಬಟ್ ಐ ಗೆಸ್ ಅವ್ರು ಇನ್ನೂ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಒಂಥರ ಸ್ಟಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ಐ ಗೆಸ್ ಅವ್ರು ಇನ್ನೂ ಈ ಒಂದು ಕನೆಕ್ಷನ್ ಬಗ್ಗೆ ಒಂಥರ ಸ್ಟಕ್ ಆಗಿದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಓಕೆ, ಸೊ ಲೆಟ್ಸ್ ಸಿ ಗ್ರೂಪ್ 2 ಅವರ ಇಂಟೆನ್ಷನ್ ಏನು. ಅಂದ್ರೆ ಅವ್ರು ನಿಮ್ನ ಮೀಟ್ ಆಗ್ತಾರ, ರೀಚ್ ಔಟ್ ಆಗ್ತಾರ, ಅಥವಾ ಮೂವ್ ಆನ್ ಆಗ್ತಾರ. ಲೆಟ್ಸ್ ಸಿ ಗ್ರೂಪ್ 2. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಕ್ಲೈಮ್ ಮಾಡ್ಕೋಬೇಕನ್ಸರಿ, ಯು ಗೈಸ್ ನೋ ದ ಡ್ರಿಲ್. ಕಮೆಂಟ್ ಸೆಕ್ಷನ್ ಅಲ್ಲಿ 111 ಹಾಕಿದ್ರೆ ಆಯ್ತು. ಓಕೆ, ಸೊ ಲೆಟ್ಸ್ ಸಿ ಅವ್ರು ನಿಮ್ನ ರೀಚ್ ಔಟ್ ಮಾಡ್ತಾರ ಅಂತ. ದೇರ್ ಈಸ್, ವಾವ್ ಗೈಸ್, ದಿಸ್ ಇಸ್ ಕಿಂಗ್ ಆಫ್ ವಾನ್ಸ್ ಅಂಡ್ ದಿಸ್ ಇಸ್ ಕ್ವೀನ್ ಆಫ್ ವಾನ್ಸ್. ಸಿ ಸಮ್ವೇರ್ ಎಲ್ಲೋ ಒಂದ್ ಕಡೆ ಅವ್ರು ನಿಮಗೆ ಪರ್ಫೆಕ್ಟ್ ಮ್ಯಾಚ್ ಅನ್ನೋದು ಅವರಿಗೂ ಗೊತ್ತು.
ಬಟ್ ಒನ್ ಮೇಜರ್ ಥಿಂಗ್ ನಿಮ್ಮಿಬ್ರು ಮಧ್ಯ ಅಡ್ಡ ಬರ್ತಾ ಇರೋದು ಅಂದ್ರೆ ಈಗೋ ಅಂಡ್ ಆಟಿಟ್ಯೂಡ್ ಇಶ್ಯೂಸ್. ಬಿಕಾಸ್ ಐ ಗೆಸ್ ನೀವಿಬ್ರು ಕರಿಯರ್ ವೈಸ್ ತುಂಬಾ ಚೆನ್ನಾಗಿ ಡೀಲ್ ಮಾಡ್ತಾ ಇದ್ದೀರಾ. ಇಬ್ರು ಆಸ್ ಅ ಪರ್ಸನ್ ತುಂಬಾ ಫೇಮಸ್ ಆಗಿದ್ದೀರಾ, ತುಂಬಾ ಜನಕ್ಕೆ ಗೊತ್ತಿದೆ ನಿಮ್ಮಿಬ್ರು ಮಧ್ಯೆ. ಅಂಡ್ ಆಸ್ ಅ ಪರ್ಸನ್ ಇಂಡಿಪೆಂಡೆಂಟ್ ಆಗಿ ನೀವು ಸಕ್ಸಸ್ಫುಲ್ ಲೈಫ್ ನ ಲೀಡ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ ಗ್ರೂಪ್ 2. ಅಂಡ್ ನಿಮ್ಮ ಈ ಪರ್ಸನ್ ಸಹಿತ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದ್ದಾರೆ. ಸೊ ಐ ಗೆಸ್ ರೀಚ್ ಔಟ್ ಆಗಕ್ ಇಷ್ಟ ಇದೆ, ಡೆಫಿನೆಟ್ಲಿ ಮಿಸ್ ಮಾಡ್ಕೊಂತ ಇದ್ದಾರೆ. ಬಟ್ ಆಟಿಟ್ಯೂಡ್ ಅಂಡ್ ಈಗೋ ಇಶ್ಯೂ ಅನ್ನೋದು ಮಧ್ಯದಲ್ಲಿ ಬರ್ತಾ ಇದೆ. ಬಟ್ ಡೆಫಿನೆಟ್ಲಿ ವಿತೌಟ್ ಎನಿ ಡೌಟ್ ಇವ್ರು ನಿಮ್ನ ವಿತಿನ್ 6 months, ವಿತಿನ್ 4 to 6 months, ಅದಕ್ಕೂ ಮುಂಚೆನೂ ಆಗ್ಬೋದು, ಬಟ್ ದ ಲಾಸ್ಟ್ ಫ್ಯೂ ಮಂತ್ಸ್ 4 to 6 ಅಂತ ಇಟ್ಕೊಳ್ಳಿ. ಓಕೆ, ರೀಚ್ ಔಟ್ ಆಗೇ ಆಗ್ತಾರೆ, ಕನೆಕ್ಟ್ ಆಗೇ ಆಗ್ತಾರೆ, ಮಾತಾಡಿಸ್ತಾರೆ. ಬಿಕಾಸ್ ನಿಮ್ ಮೇಲೆ ಇನ್ನೂ ಅವ್ರಿಗೆ ಆ ಒಂದು ಅಟ್ರಾಕ್ಷನ್ ಇದೆ. ಯಾವುದೇ ಕಾರಣಕ್ಕೂ ಅಟ್ರಾಕ್ಷನ್ ಲೋ ಆಗಿಲ್ಲ. ಏನೇ ಅವ್ರು ಮೂವ್ ಆನ್ ಆಗಿರ್ಬೋದು, ಏನೇ ಕನ್ಫ್ಯೂಷನ್ ಅಲ್ಲಿ ಇರ್ಬೋದು, ಬಟ್ ನಿಮ್ನ ಮೀಟ್ ಆಗೋದಿಕ್ಕಾದ್ರೂ ಆಗ್ಲಿ, ನಿಮ್ಮ ಜೊತೆ ಲೈಕ್ ಔಟ್ ಹೋಗೋದು, ಡೇಟ್ ಹೋಗೋದು, ಅಥವಾ ಅವಾಗ ಕನೆಕ್ಟ್ ಆಗೋದು, ಇದನ್ ಯಾವತ್ತೂ ಅವ್ರು ಬಿಡಲ್ಲ ಮೇನ್ ಆಗಿ. ಓಕೆ, ಮುಂಚೆನೆ ಹೇಳ್ದಂಗೆ ನಿಮ್ ಮೇಲಿರೋ ಒಂದು ಅಟ್ರಾಕ್ಷನ್, ನಿಮ್ಮ ಬ್ಯೂಟಿ ಮೇಲಿರೋ ಒಂದು ಅಡ್ಮೈರೇಷನ್, ಒಂಥರ ನಿಮ್ನ ನೋಡಿದ ಕೂಡಲೇ ಅವ್ರಿಗೆ ಇಷ್ಟ ಆಗತ್ತೆ. ಎಂತ ಒಂದು ಡಿಫಿಕಲ್ಟ್ ಮೆಮೊರೀಸ್ ಇದ್ರೂನು ಅದು ಅವ್ರಿಗೆ ಮರ್ತೋಗ್ಬಿಡತ್ತೆ. ನಿಮ್ಮ ಒಂಥರ ಬ್ಯೂಟಿಫುಲ್ ಫೇಸ್ ಅಥವಾ ಕ್ಯೂಟ್ ಫೇಸ್ ನೋಡಿದ ಕೂಡಲೇ ನೀವು ಮಾತಾಡೋ ರೀತಿ, ಅವ್ರಿಗೆ ನಿಮ್ಮ ಒಂದು ಮೇಜರ್ ಕ್ವಾಲಿಟಿ ಯಾವ್ದು ಇಷ್ಟ, ಆತರ ನೀವು ನಡ್ಕೊಂಡಿದ್ ಕೂಡಲೇ ಅವರಿಗೆ ಅವರ ಒಂದು ಲೈಕ್ ನೆಗೆಟಿವಿಟೀಸ್ ಎಲ್ಲ ಮರ್ತ್ ಹೋಗ್ಬಿಡುತ್ತೆ. ಸೊ ನಿಮ್ಮ ಒಂದು ಆಲ್ ಟೈಮ್ ಅಡ್ಮೈರರ್ ಅಂತ ಹೇಳ್ಬೋದು ಇವರು. ಓಕೆ, ಅಂದ್ರೆ ಎನಿ ಮೂಮೆಂಟ್ ನಿಮ್ಮಲ್ಲಿರೋ ರೆಸ್ಪೆಕ್ಟ್ ಕಡಿಮೆ ಆಗಲ್ಲ ಇವ್ರಿಗೆ. ಓಕೆ, ಸೊ ಲಾಂಗ್ ಟರ್ಮ್ ಪ್ಲಾನ್ ಬಗ್ಗೆ ಇವರ ಒಂದು ಯೋಚನೆ ಏನಿದೆ? ಲಾಂಗ್ ಟರ್ಮ್ ಅಂತ ಬಂದ್ರೆ ಇವ್ರು ನಿಮ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರ, ಕಮಿಟ್ಮೆಂಟ್ ಅಲ್ಲಿ ಇರ್ತಾರ, ಅಥವಾ ಜಸ್ಟ್ ಫ್ರೆಂಡ್ಶಿಪ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರ, ಅಥವಾ ಜಸ್ಟ್ ಸಿಚುವೇಶನ್ಶಿಪ್ ಅಲ್ಲಿ ಇರ್ತಾರ, ಅಥವಾ ಪರ್ಮನೆಂಟ್ ಸೆಪರೇಷನ್ ಚೂಸ್ ಮಾಡ್ತಾರ? ನೋಡೋಣ. ಗ್ರೂಪ್ 2 at ಎನಿ ಮೂಮೆಂಟ್ ನಿಮಗೆ ಕ್ಲೇಮ್ ಮಾಡ್ಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಹಾಕಿದ್ರೆ ಆಯ್ತು. ಲಾಂಗ್ ಟರ್ಮ್ ಅಂತ ಬಂದಾಗ ಗ್ರೂಪ್ 2 there is a page of pentacles. Beautiful guys, ಟ್ರಸ್ಟ್ ಮೀ. ಲಾಂಗ್ ಟರ್ಮ್ ಅಂತ ಬಂದಾಗ ಇವ್ರನ್ನ ನಿಮ್ ಜೊತೆ ನೋಡ್ಕೊಂತ ಇದ್ದಾರೆ. ನಾನು ಮುಂಚೆನೆ ಹೇಳ್ದೆ, ಇಲ್ಲಿ ಕ್ವೀನ್ ಆಫ್ ವಾನ್ಸ್ ಇದೆ, ಇಲ್ಲಿ ಕಿಂಗ್ ಆಫ್ ವಾನ್ಸ್ ಇದೆ. ಸೊ ನಿಮ್ಗಿಂತ ಒಂದು ಬೆಟರ್ ಪರ್ಸನ್ ಅವರು ಲೈಫ್ ಪಾರ್ಟ್ನರ್ ಅಂತ ಐ ಡೋಂಟ್ ಥಿಂಕ್ ಸೊ ಬೇರೆ ಯಾರಾದ್ರೂ ಅವ್ರು ನಿಮ್ ಜಾಗದಲ್ಲಿ ಬೇರೆ ಯಾರನ್ನಾರು ನೋಡ್ಕೊಂತಾರೆ ಅಂತ. ಸೊ ಐ ಫೀಲ್ ನಿಮ್ ಜೊತೆ ಒಂದು ಸ್ಟೆಬಿಲಿಟಿ ಫೀಲ್ ಆಗುತ್ತೆ ಅವರಿಗೆ. ನಿಮ್ ಜೊತೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಗೆ ಸ್ವಲ್ಪ ಲೇಟ್ ಆಗಿ ಸ್ಟೆಪ್ ಇನ್ ಆಗ್ತಾ ಇದೀವಿ, ಬಟ್ ಸ್ಟಿಲ್ ದಟ್ ಈಸ್ ಫೈನ್. ಲಾಂಗ್ ಟರ್ಮ್ಗೆ ನಿಮ್ ಜೊತೆ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾರೆ. ಅಂಡ್ ಬರೀ ಫ್ರೆಂಡ್ಶಿಪ್ ಅಲ್ಲ ಗಾಯ್ಸ್, ಡೆಫಿನೆಟ್ಲಿ ಟ್ರಸ್ಟ್ ಮೀ, ಬರೀ ಫ್ರೆಂಡ್ಶಿಪ್ ಅಲ್ಲ, ಇಟ್ಸ್ ಗೋಯಿಂಗ್ ಟು ಬಿ ಮೋರ್ ಲೈಕ್ ಅ ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಅಂದ್ರೆ ಫ್ಯಾಮಿಲಿ ಕಮಿಟ್ಮೆಂಟ್. ಇವಾಗ ಏನು ಮದ್ವೆ ಅಂತ ಬಂದ್ರೆ ಜಸ್ಟ್ ಗಂಡು ಹೆಣ್ಣು ಆಗೋದಲ್ಲ, ಇಟ್ಸ್ ಮೋರ್ ಲೈಕ್ ಫ್ಯಾಮಿಲಿ ಕಮಿಂಗ್ ಟುಗೆದರ್ ಅಲ್ವಾ. ಸೊ ನಿಮ್ ಜೊತೆ ಆ ಒಂದು ಪ್ರಾಮಿಸಿಂಗ್ ನ್ಯೂ ಬಿಗಿನಿಂಗ್ ಮಾಡ್ತಾರೆ ವಿತೌಟ್ ಎನಿ ಡೌಟ್. ಟೈಮ್ ತಗೋಬಹುದು, ಅಂದ್ರೆ 1 year ತಗೋಬಹುದು, 2 years ತಗೋಬಹುದು, ಬಟ್ ಡೆಫಿನೆಟ್ಲಿ ನಿಮ್ ಜೊತೆ ಒಂದು ನ್ಯೂ ಬಿಗಿನಿಂಗಿಗೆ ಕಾಲಿಡ್ತಾರೆ. ಒಂದು ಪೇಷನ್ಸ್ ಅಂಡ್ ಕನ್ಸಿಸ್ಟೆಂಟ್ ಆಗಿ ರಿಲೇಶನ್ಶಿಪ್ ನ ನಿಮ್ ಜೊತೆ ಗ್ರೋ ಮಾಡೋದಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ನಿಮ್ ಜೊತೆ ಒಂದು ಲಾಂಗ್ ಟರ್ಮ್ ಸ್ಟೆಬಿಲಿಟಿನ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ ಜೊತೆ ಇರ್ಬೇಕಾದ್ರೆ ಒಂದು ಸೆಕ್ಯೂರ್ ಫೀಲ್ ಆಗುತ್ತೆ. ಇನ್ನೇನ್ ಅದೇ ನೋಡೋದಲ್ವಾ ಮದ್ವೆ ಅಂತ ಬಂದಾಗ, ವಾಟ್ ಮ್ಯಾಟರ್ಸ್ ದ ಮೋಸ್ಟ್ ಈಸ್ ಅ ಸೆನ್ಸ್ ಆಫ್ ಸ್ಟೆಬಿಲಿಟಿ, ಸೆಕ್ಯೂರಿಟಿ, ಫಿನಾನ್ಷಿಯಲಿ ಆಗಿರ್ಬಹುದು, ಮೆಂಟಲಿ ಆಗಿರ್ಬಹುದು, ಎಲ್ಲಿ ಪೀಸ್ ಸಿಗುತ್ತೆ ಅದನ್ನ ಚೂಸ್ ಮಾಡ್ತಾರೆ. ಇವಾಗ ಅವರ ಒಂದು ಪರ್ಸ್ಪೆಕ್ಟಿವ್ ನಿಮ್ ಬಗ್ಗೆ ಒಂಥರ ಕನ್ಫ್ಯೂಸಿಂಗ್ ಆಗಿರ್ಬೋದು ಅವರಿಗೆ. ಇವಾಗ ಈ ಒಂದು ಕನೆಕ್ಷನ್ ಬಗ್ಗೆ ಅಥವಾ ಈ ಒಂದು ಸಿಚುವೇಶನ್ಶಿಪ್ ಬಗ್ಗೆ ಅವರಿಗೆ ಒಂಥರ ಕನ್ಫ್ಯೂಸಿಂಗ್ ಒಪಿನಿಯನ್ ಇರ್ಬೋದು. ಬಟ್ ಡೆಫಿನೆಟ್ಲಿ ಇದು ಚೇಂಜ್ ಆಗುತ್ತೆ ಲಾಂಗ್ ಟರ್ಮ್ ಅಂತ ಬಂದಾಗ. ಇವರ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂತಾರೆ. ಅಂಡ್ ಆಮೇಲೆ ಈ ತರ ಫ್ಲಕ್ಚುಯೇಟ್ ಆಗಲ್ಲ, ಅಂದ್ರೆ ವೆದರ್ ತರ, ಸೀಸನ್ ತರ, ಒಂದ್ಸತಿ ಚೆನ್ನಾಗಿರ್ತಾರೆ, ಒಂದ್ಸತಿ ಚೆನ್ನಾಗಿರಲ್ಲ, ಒಂದ್ಸತಿ ಒಳ್ಳೆ ಒಪಿನಿಯನ್ ಇರುತ್ತೆ, ಒಂದ್ಸತಿ ಬೇಡ ಅನ್ಸುತ್ತೆ. ಸೊ ಈ ತರ ಅನ್ಸಲ್ಲ ಅವರಿಗೆ. ಐ ಗೆಸ್ ಲಾಂಗ್ ಟರ್ಮ್ ಅಂತ ಬಂದಾಗ ಮೈಂಡ್ ಸೆಟ್ ಅವ್ರದ್ದು ಫಿಕ್ಸ್ ಆಗೋಗ್ಬಿಡುತ್ತೆ ನಿಮ್ ಬಗ್ಗೆ. ಓಕೆ, ಸೊ ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು ಗೈಸ್. ನಾನಾದ್ರೆ ಗ್ಯಾರಂಟಿ ಕ್ಲೇಮ್ ಮಾಡ್ಕೊಂತ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಎಕ್ಸ್ ಅನ್ನೋದೆಲ್ಲ ಬೇಡ. ಓಕೆ, ಸೊ ಎಸ್ ಗೈಸ್,
ನಿಮಗೆ ಈ ಮೆಸೇಜ್ ನ ಕ್ಲೈಮ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಅನ್ನು ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಏನನ್ಸು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಅಂಡ್ ಗೈಸ್ ಒನ್ ಮೋರ್ ಥಿಂಗ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ. ಎಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.